ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 15, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಉತ್ಸಾಹ, ಶಕ್ತಿ ಹಾಗೂ ತ್ವರಿತ ನಿರ್ಧಾರಗಳಿಂದ ದಿನವನ್ನು ಆರಂಭಿಸುತ್ತಾರೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಿಬರುತ್ತವೆ. ನಿಮ್ಮ ಸಹಜ ನಾಯಕತ್ವ ಗುಣಗಳು ಕೆಲಸಗಳಲ್ಲಿ ಮುಂದಾಳತ್ವ ತರುವಂತೆ ಮಾಡುತ್ತವೆ. ಕೆಲವರಿಗೆ ಇಂದು ತಮ್ಮ ಪರಿಶ್ರಮದಿಂದ ಗುರುತಿಸಿಕೊಳ್ಳುವ ಹಾಗೂ ಪ್ರಶಂಸೆ ಪಡೆಯುವ ಅವಕಾಶವಿದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಹಾಗೂ ಹಳೆಯ ಕಾರ್ಯಗಳನ್ನು ಮುಕ್ತಾಯಗೊಳಿಸಲು ಇದು ಸೂಕ್ತ ದಿನ. ಸೋಮವಾರದ ಚಂದ್ರ ಶಾಂತ ಚಿಂತನೆಗೆ ಕಾರಣವಾದರೂ ಮೇಷರ ಸ್ವಭಾವದ ವೇಗ ಹೆಚ್ಚಾಗಿ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರುತ್ತದೆ. ಅಲ್ಲಿ ವಿವೇಕದ ಬಳಕೆ ಅತ್ಯಂತ ಅಗತ್ಯ. ಹೊಸ ಸಂಪರ್ಕಗಳು, ಉದ್ಯೋಗ ಸಂಬಂಧಿ ಮಾತುಕತೆಗಳು ಹಾಗೂ ಭವಿಷ್ಯದ ಗುರಿಗಳನ್ನು ನಿಗದಿಪಡಿಸುವ ಚರ್ಚೆಗಳಿಗೆ ಇದು ಲಾಭದಾಯಕ ದಿನ. ಆದರೆ ತಾಳ್ಮೆ, ನಿಯಂತ್ರಣ ಹಾಗೂ ಸಹನಶೀಲತೆ ಕಾಪಾಡಿಕೊಂಡರೆ ಮಾತ್ರ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಚುರುಕುತನ ಮತ್ತು ಹೊಣೆಗಾರಿಕೆಯಿಂದ ಅಧಿಕಾರಿಗಳ ಗಮನ ಸೆಳೆಯುವಿರಿ. ಹೊಸ ಯೋಜನೆಗಳನ್ನು ನಿಮಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಬಡ್ತಿ ಅಥವಾ ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಯ ಸೂಚನೆ ದೊರೆಯಬಹುದು. ಸಮಯ ಪಾಲನೆ ಹಾಗೂ ಕಾರ್ಯಪರಿಣಾಮಶೀಲತೆ ಮುಖ್ಯವಾಗಿರುವ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳು ಫಲಕಾರಿ ಆಗಬಹುದು. ಸ್ವಲ್ಪ ಸ್ಪರ್ಧಾತ್ಮಕ ಪರಿಸ್ಥಿತಿಯು ಉಂಟಾದರೂ ನಿಮ್ಮ ಧೈರ್ಯ ಮತ್ತು ತಂತ್ರಜ್ಞಾನ ಜ್ಞಾನದಿಂದ ಮುನ್ನಡೆಯಲು ಸಾಧ್ಯ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು, ಬಾಕಿ ಹಣವನ್ನು ವಾಪಸ್ ಪಡೆಯುವುದು ಹಾಗೂ ಹೊಸ ವ್ಯವಹಾರಿಕ ಒಪ್ಪಂದಗಳನ್ನು ನಿರ್ಣಯಿಸುವ ದಿನವಾಗಿದೆ. ಬಂಡವಾಳ ಹೂಡಿಕೆಗಳಲ್ಲಿ ಜಾಣ್ಮೆಯ ನಡೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಹಾಗೂ ವಿವೇಕ ಅಗತ್ಯ. ಕೆಲವು ನಿರೀಕ್ಷಿತ ಆದಾಯ ಬಂದರೂ ಮನೆ, ಮಕ್ಕಳು ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಮಿತವ್ಯಯ ಪಾಲನೆ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ಸಾಲದ ವ್ಯವಹಾರಗಳನ್ನು ದೂರವಿಡುವುದು ಒಳಿತು. ಕುಟುಂಬ ಸದಸ್ಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಫಲಕಾರಿ. ವ್ಯಾಪಾರ ಸಂಬಂಧಿತ ಹಣಕಾಸಿನ ಲಾಭವಿದೆ. ಇಂದು ಚಿನ್ನ, ಭೂಮಿ ಅಥವಾ ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಅತಿಯಾದ ಕೆಲಸದಿಂದ ದೇಹದ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣು ಒತ್ತಡ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು. ಸರಿಯಾದ ನಿದ್ರೆ ಮತ್ತು ನೀರು ಕುಡಿಯುವುದರಲ್ಲಿ ಎಚ್ಚರಿಕೆ ತಾಳಿರಿ. ಮನಸ್ಸಿನಲ್ಲಿ ಅತಿವೇಗ, ಚಿಂತೆ ಅಥವಾ ಕೋಪ ಹೆಚ್ಚಾಗಬಹುದಾದ್ದರಿಂದ ಯೋಗ, ಧ್ಯಾನ ಹಾಗೂ ಪ್ರಾಣಾಯಾಮವು ಮನಃಶಾಂತಿಯನ್ನು ನೀಡುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಹಗುರವಾದ ಆಹಾರ ಹಾಗೂ ಸಮಯಕ್ಕೆ ಊಟ ಮಾಡುವುದು ಆರೋಗ್ಯಕ್ಕೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು, ನಿರ್ಧಾರಗಳು ಹಾಗೂ ಯೋಜನೆಗಳ ದಿನವಾಗಿದೆ. ನಿಮ್ಮ ಮಾತುಗಳು ಕುಟುಂಬದವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಹಾಗೂ ಗೌರವಪೂರ್ಣ ನಡೆ ಅಗತ್ಯ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಸಹಕಾರದ ದಿನವಾಗಬಹುದು. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಉತ್ತಮ ಸಂದರ್ಭ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಕುಟುಂಬದಲ್ಲಿ ಹರ್ಷ ಹಾಗೂ ಒಗ್ಗಟ್ಟು ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದಿನ ಸೋಮವಾರ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ದೇವಿ ಪಾರ್ವತಿ ಹಾಗೂ ಶಿವನ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭಕರ. ಶಿವನಿಗೆ ಬೆಳ್ಳಿಯ ಬಿಲ್ವಪತ್ರ ಅರ್ಪಿಸಿ ಐಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಬಿಳಿ ಬಟ್ಟೆ ಅಥವಾ ಅನ್ನದ ದಾನ ಮಾಡುವುದು ಪುಣ್ಯಪ್ರದ. ದೇವಾಲಯದಲ್ಲಿ ದೀಪ ಹಚ್ಚುವುದು ಶುಭ ಫಲಕಾರಿಯಾಗುತ್ತದೆ.
ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಸಹಾನುಭೂತಿ, ಸಮತೋಲನ ಮತ್ತು ಸಹಕಾರದ ಸಂಕೇತ. ಈ ಸಂಖ್ಯೆಯನ್ನು ಧೈರ್ಯದಿಂದ ಬಳಸಿ ಒಗ್ಗಟ್ಟಿನ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸಮತೋಲನವನ್ನು ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಹಾಲಿನ ಉಪವಾಸ ಮಾಡುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕೆಲಸ ಆರಂಭಿಸುವುದು, ಪೂಜೆ, ವ್ಯವಹಾರ ಹಾಗೂ ಕುಟುಂಬ ನಿರ್ಧಾರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಮನಸ್ಸು ಸ್ಪಷ್ಟವಾಗಿದ್ದು ಶಕ್ತಿ ಮಟ್ಟ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸ್ಥಿರತೆ, ತಾಳ್ಮೆ ಮತ್ತು ಕಾರ್ಯನಿಷ್ಠೆಯಿಂದ ದಿನವನ್ನು ನಡೆಸುವರು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಸ್ಥಿರವಾದ ಆಲೋಚನೆಗಳು ಮೂಡುತ್ತವೆ. ಇಂದಿನ ದಿನ ಹೊಸ ಕೆಲಸಗಳಿಗೆ ಬುನಾದಿ ಹಾಕಲು, ಹಳೆಯ ಕಾರ್ಯಗಳನ್ನು ಮುಗಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಯೋಜನೆ ರೂಪಿಸಲು ಅನುಕೂಲಕರ. ವೃಷಭ ರಾಶಿಯವರಿಗೆ ಇಂದು ಆರ್ಥಿಕ ಚಿಂತನೆಗಳು, ಕುಟುಂಬದ ಜವಾಬ್ದಾರಿಗಳು ಹಾಗೂ ಕೆಲಸದಲ್ಲಿ ಸ್ಥಿರತೆಯ ಬಯಕೆ ಹೆಚ್ಚಾಗಬಹುದು. ಕೆಲವರಿಗೆ ಮನೆಯಲ್ಲಿ ಸುಂದರ ಬದಲಾವಣೆ ಅಥವಾ ಆಸ್ತಿಯ ವಿಚಾರದಲ್ಲಿ ಹೊಸ ನಿರ್ಧಾರ ಕೈಗೊಳ್ಳುವ ಅವಕಾಶ ಸಿಗಬಹುದು. ನಿಮ್ಮ ಸೌಂದರ್ಯ ಪ್ರಿಯತೆ ಹಾಗೂ ಕಲಾತ್ಮಕ ಗುಣಗಳು ಇಂದಿನ ದಿನ ಹೆಚ್ಚು ಬೆಳಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಸಮಾಧಾನ, ಕೆಲಸಗಳಲ್ಲಿ ಶ್ರದ್ಧೆ ಮತ್ತು ಹಣಕಾಸಿನಲ್ಲಿ ಜಾಣ್ಮೆ ಇಂದಿನ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಯಲು ನೆರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಶಾಂತ ಸ್ವಭಾವ ಹಾಗೂ ಪರಿಶ್ರಮದಿಂದ ಸಹೋದ್ಯೋಗಿಗಳು ಮತ್ತು ಹಿರಿಯರಿಂದ ಮೆಚ್ಚುಗೆ ಪಡೆಯುವಿರಿ. ಅಧಿಕಾರಿಗಳು ನಿಮ್ಮ ಜವಾಬ್ದಾರಿತ್ವವನ್ನು ಗಮನಿಸಿ ಹೊಸ ಕಾರ್ಯಭಾರವನ್ನು ನೀಡುವ ಸಾಧ್ಯತೆ ಇದೆ. ಕೆಲಸದಲ್ಲಿ ವಿವರಗಳ ಮೇಲೆ ಗಮನ ಹರಿಸುವುದರಿಂದ ಉತ್ತಮ ಫಲ ಸಿಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಚರ್ಚೆಗಳು, ಸಂದರ್ಶನಗಳು ಉತ್ತಮ ಮಾಹಿತಿಯನ್ನು ತರುತ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲಕರ ದಿನ. ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಒಪ್ಪಂದಗಳು ಚರ್ಚೆಗೆ ಬರಬಹುದು. ಉದ್ಯಮಿಗಳಿಗಾಗಿ ಲಾಭದಾಯಕ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಆಸ್ತಿ, ಕೃಷಿ, ವಸ್ತ್ರ ವ್ಯಾಪಾರ ಅಥವಾ ಆಹಾರ ಉದ್ಯಮದಲ್ಲಿ ಶುಭ ದಿನ. ಹಣಕಾಸಿನ ಹೂಡಿಕೆ ಮಾಡುವ ಮೊದಲು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹೆಚ್ಚಾದರೂ ಕೆಲವು ನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮನೆಗೆ ಸಂಬಂಧಿಸಿದ ಖರ್ಚು, ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಬೇಡಿಕೆಗಳ ಖರ್ಚು ಬರಬಹುದು. ಆದ್ದರಿಂದ ಮಿತವ್ಯಯ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಯೋಗವಿದೆ. ಚಿನ್ನ, ಬೆಳ್ಳಿ, ಆಸ್ತಿ ಮತ್ತು ಕೃಷಿ ಸಂಬಂಧಿತ ಹೂಡಿಕೆಗಳಲ್ಲಿ ಪ್ರಯೋಜನ ದೊರೆಯುತ್ತದೆ. ಹೊಸ ಹೂಡಿಕೆಗಳಲ್ಲಿ ತಾಳ್ಮೆಯ ನಡೆ ಅವಶ್ಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ವ್ಯಾಪಾರದಲ್ಲಿ ಆಂತರಿಕ ಹಣಕಾಸಿನ ಚಟುವಟಿಕೆಗಳಿಂದ ಲಾಭ ಬರಬಹುದು. ಹಿರಿಯರ ಸಲಹೆಯ ಮೇರೆಗೆ ಹಣ ಹೂಡುವುದು ಒಳಿತು. ನಿಮ್ಮ ಹಣಕಾಸಿನಲ್ಲಿ ದೀರ್ಘಕಾಲೀನ ಯೋಜನೆ ರೂಪಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸ್ಥಿತಿಸ್ಥಾಪಕತೆ ಹೆಚ್ಚಾಗಬಹುದು. ಆದರೆ ಜೀರ್ಣಕ್ರಿಯೆ, ಗಂಟಲು ನೋವು, ಗಂಟಲು ಒಣತನ ಅಥವಾ ಕಂಠ ಸಂಬಂಧಿತ ತೊಂದರೆಗಳಾಗುವ ಸಾಧ್ಯತೆ ಇದೆ. ಹಾಲು, ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಲಾಭಕಾರಿ. ಅತಿಯಾದ ತಿನ್ನುವುದು ತಪ್ಪಿಸಿ. ಸರಿಯಾದ ನಿದ್ರೆ, ಹಗುರ ವ್ಯಾಯಾಮ ಹಾಗೂ ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಸಮತೋಲನ ಸಾಧಿಸಬಹುದು. ಮನಸ್ಸಿನಲ್ಲಿ ಅಲಸ್ಯ ಹೆಚ್ಚಾಗುವ ಸಾಧ್ಯತೆ ಇದ್ದು ಚೈತನ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಈ ದಿನ ಹೆಚ್ಚು ಬಿಸಿಲಿನಲ್ಲಿ ತಂಗುವುದು ತಪ್ಪಿಸಿ. ದೇಹದ ಶಕ್ತಿ ಕಾಪಾಡಲು ಶುದ್ಧ ನೀರು ಕುಡಿಯಿರಿ. ಸಂಗೀತ ಅಥವಾ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದು ಮನಃಶಾಂತಿಯನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ವಾತಾವರಣವಿರುತ್ತದೆ. ಮನೆಯಲ್ಲಿ ಹೊಸ ಚರ್ಚೆಗಳು, ನಿರ್ಧಾರಗಳು ನಡೆಯಬಹುದು. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಕುಟುಂಬ ನಿರ್ಧಾರಗಳಲ್ಲಿ ಸಹಕಾರ ದೊರೆಯುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಸೌಹಾರ್ದ ಹೆಚ್ಚುವ ದಿನ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಸಂತೋಷದ ಕ್ಷಣಗಳು ಎದುರಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಮಾತು ಕೇಳುವುದು ಫಲಕಾರಿ. ಮನೆಗೆ ಅತಿಥಿಗಳು ಬರುವುದು ಅಥವಾ ಕುಟುಂಬ ಕಾರ್ಯಕ್ರಮದ ಸನ್ನಾಹಗಳು ಆರಂಭವಾಗುವ ಸಾಧ್ಯತೆ ಇದೆ. ಮನೆಗೆ ಸಂಬಂಧಿಸಿದ ಚರ್ಚೆಗಳು ಇಂದು ಫಲಕಾರಿಯಾಗುತ್ತವೆ. ವೀಕ್ಷಕರೇ, ನೀವು ಇಂದಿನ ಸೋಮವಾರ ಚಂದ್ರನ ಪ್ರಭಾವವನ್ನು ಶಮನಗೊಳಿಸಲು ಶಿವನ ಹಾಗೂ ಪಾರ್ವತಿಯ ಆರಾಧನೆ ಅತ್ಯಂತ ಶುಭಕರ. ಓಂ ಚಂದ್ರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಿಲ್ವಪತ್ರವನ್ನು ಶಿವನಿಗೆ ಅರ್ಪಿಸಿ ಬಿಳಿ ಹೂಗಳು ಹಾಗೂ ಹಾಲಿನಿಂದ ಅಭಿಷೇಕ ಮಾಡಿದರೆ ಶುಭ.
ಅನ್ನ, ಹಾಲು ಅಥವಾ ಬಿಳಿ ಬಟ್ಟೆಯ ದಾನ ಮಾಡಿದರೆ ಪುಣ್ಯಪ್ರದ. ದೇವಾಲಯದಲ್ಲಿ ದೀಪ ಹಚ್ಚಿ ಚಂದ್ರನ ಪ್ರಭಾವವನ್ನು ಶಾಂತಗೊಳಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಹಾಗೂ ಸೌಂದರ್ಯದ ಪ್ರತೀಕ. ಇದು ಪ್ರೀತಿ, ಸಂತೋಷ, ಕುಟುಂಬ ಸೌಹಾರ್ದ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಪಡೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಮನೆಯಲ್ಲಿ ಹಸಿರು ಸಸ್ಯಗಳನ್ನು ಬೆಳೆಯುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ದೇವರ ಆರಾಧನೆ, ಹಣಕಾಸು ನಿರ್ಧಾರಗಳು ಮತ್ತು ಕುಟುಂಬ ಕಾರ್ಯಗಳು ಫಲಪ್ರದವಾಗುತ್ತವೆ. ಮನಸ್ಸು ಚೈತನ್ಯದಿಂದ ಕೂಡಿದ್ದು ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚಾತುರ್ಯ, ಮಾತಿನ ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ದಿನವನ್ನು ಮುನ್ನಡೆಸುವರು. ಚಂದ್ರನ ಪ್ರಭಾವದಿಂದ ನಿಮ್ಮ ಸಂವಹನ ಕೌಶಲ್ಯ ಇಂದು ಹೆಚ್ಚಾಗಿ ಪ್ರಬಲವಾಗಿರುತ್ತದೆ. ನೀವು ಹೇಳುವ ಮಾತುಗಳು, ನೀಡುವ ಸಲಹೆಗಳು ಮತ್ತು ತೋರಿಸುವ ಬುದ್ಧಿವಂತಿಕೆಯು ಇತರರ ಮನಗೆಲ್ಲುವ ಶಕ್ತಿಯನ್ನು ಹೊಂದಿವೆ. ಇಂದು ಹಳೆಯ ಪರಿಚಯಗಳಿಂದ ಹೊಸ ಅವಕಾಶಗಳು ದೊರೆಯಬಹುದು. ಒಳ್ಳೆಯ ಮಾತುಕತೆಗಳು, ಒಪ್ಪಂದಗಳು ಮತ್ತು ಹೊಸ ಯೋಜನೆಗಳ ಕುರಿತು ಚರ್ಚಿಸಲು ಇದು ಅತ್ಯುತ್ತಮ ದಿನ. ಮಿಥುನರ ಚಂಚಲ ಸ್ವಭಾವ ಇಂದು ಹೆಚ್ಚು ಸಕ್ರಿಯವಾಗಬಹುದು. ಆದ್ದರಿಂದ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಶಿಸ್ತು ಕಾಪಾಡಿಕೊಳ್ಳುವುದು ಅಗತ್ಯ. ಹೊಸ ವಿಚಾರಗಳು, ಕಲಿಕೆ ಹಾಗೂ ಬೌದ್ಧಿಕ ಚಟುವಟಿಕೆಗಳಲ್ಲಿ ನಿಮ್ಮ ಮನಸ್ಸು ತೊಡಗುತ್ತದೆ. ಲೇಖಕರು, ಶಿಕ್ಷಕರು, ವಕೀಲರು, ಮಾಧ್ಯಮ ಹಾಗೂ ವ್ಯಾಪಾರ ಕ್ಷೇತ್ರದವರಿಗಾಗಿ ಇಂದು ಅತ್ಯಂತ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸಂವಹನ ಶಕ್ತಿ ಮತ್ತು ಬುದ್ಧಿವಂತಿಕೆಯು ನಿಮ್ಮ ಬಲವಾಗಿದೆ. ಹೊಸ ಯೋಜನೆಗಳ ಬಗ್ಗೆ ಸಭೆಗಳು, ಮಾತುಕತೆಗಳು ಅಥವಾ ಪ್ರಸ್ತಾವನೆಗಳಲ್ಲಿ ನೀವು ಮುಂಚೂಣಿಯಲ್ಲಿರುತ್ತೀರಿ. ಅಧಿಕಾರಿಗಳು ನಿಮ್ಮ ಆಲೋಚನೆಗಳನ್ನು ಮೆಚ್ಚುವರು. ತಂಡದಲ್ಲಿ ಕೆಲಸ ಮಾಡುವವರಿಗಾಗಿ ಇಂದು ಹೊಂದಾಣಿಕೆ ಮತ್ತು ಸಹಕಾರ ಮುಖ್ಯ. ನೀವು ನೀಡುವ ಸಲಹೆಗಳು ಫಲಪ್ರದವಾಗುತ್ತವೆ. ಕೆಲವರಿಗೆ ಹೊಸ ಕೆಲಸದ ಆಫರ್ ಅಥವಾ ಬಡ್ತಿ ಸಂಬಂಧಿತ ಸೂಚನೆ ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಮುಖ್ಯ ಮಾಹಿತಿಯನ್ನು ಪಡೆಯಬಹುದು. ಸ್ವಲ್ಪ ಸ್ಪರ್ಧೆಯ ವಾತಾವರಣವಿದ್ದರೂ ನಿಮ್ಮ ಮಾತಿನ ತಾಕತ್ತು ಹಾಗೂ ಬುದ್ಧಿವಂತಿಕೆ ಮೂಲಕ ಮುನ್ನಡೆಸಲು ಸಾಧ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು, ಪಾಲುದಾರಿಕೆ ಚರ್ಚೆಗಳು ಮತ್ತು ಮಾರುಕಟ್ಟೆ ವಿಸ್ತರಣೆ ಸಂಬಂಧಿತ ನಿರ್ಧಾರಗಳು ಲಾಭಕರವಾಗುತ್ತವೆ. ಆದರೆ ಪ್ರತಿಯೊಂದು ಮಾತುಕತೆಯಲ್ಲೂ ಲಿಖಿತ ದಾಖಲೆಗಳನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಉತ್ತಮ ಅವಕಾಶಗಳಿವೆ. ನಿರೀಕ್ಷಿತ ಆದಾಯ ಬಂದರೂ ಕೆಲ ಅಪ್ರತೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಮಕ್ಕಳ ಶಿಕ್ಷಣ, ಸಂಚಾರ ಅಥವಾ ಮನೆಯ ಸಣ್ಣ ಕೆಲಸಗಳಿಗೆ ಹಣ ವ್ಯಯವಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ಲಾಭ ದೊರೆಯಬಹುದು. ಆದರೆ ಅತಿ ವೇಗದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಟುಂಬ ಸದಸ್ಯರ ಸಲಹೆಯ ಮೇರೆಗೆ ಹಣ ಹೂಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಣದ ಬಗ್ಗೆ ಕುಟುಂಬದಲ್ಲಿ ಸಣ್ಣ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಶಾಂತ ಮಾತಿನಿಂದ ಅವನ್ನು ಸರಿಪಡಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನರ ಚಂಚಲ ಸ್ವಭಾವದಿಂದ ಇಂದು ಮನಸ್ಸಿನಲ್ಲಿ ಅತಿವೇಗ, ಆತಂಕ ಅಥವಾ ದೈಹಿಕ ದೌರ್ಬಲ್ಯ ಉಂಟಾಗಬಹುದು. ಉಸಿರಾಟ, ಗಂಟಲು ಅಥವಾ ನರಮಂಡಲ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ತಾಳಿರಿ. ಸರಿಯಾದ ನಿದ್ರೆ, ಪ್ರಾಣಾಯಾಮ ಹಾಗೂ ಧ್ಯಾನವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಓಡಾಟ, ಸಂಚಾರ ಹೆಚ್ಚಾಗಬಹುದಾದ್ದರಿಂದ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯ. ಹಗುರವಾದ ಆಹಾರ ಹಾಗೂ ನೀರು ಹೆಚ್ಚಾಗಿ ಕುಡಿಯಿರಿ. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಧ್ಯಾನ, ಪುಸ್ತಕ ಓದುವುದು ಅಥವಾ ಮನರಂಜನೆ ಕಾರ್ಯಗಳು ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಮಾತುಕತೆ ಮತ್ತು ಸಂವಾದಗಳು ಹೆಚ್ಚಾಗುತ್ತವೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂಭಾಷಣೆ ನಡೆಯಬಹುದು. ನಿಮ್ಮ ಮಾತುಗಳು ಸಂಬಂಧವನ್ನು ಸುಧಾರಿಸಲು ಸಹಕಾರಿಯಾಗುತ್ತವೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಸಂವಾದ, ನಿರ್ಧಾರಗಳು ಮತ್ತು ಒಗ್ಗಟ್ಟಿನ ಕ್ಷಣಗಳು ಸಾಧ್ಯ. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸೂಕ್ತ ದಿನ. ಮಕ್ಕಳಿಗೆ ಪಾಠ ಹೇಳುವುದು, ಅವರಿಗೆ ಹೊಸ ವಿಚಾರಗಳನ್ನು ಕಲಿಸುವುದು ಸಂತೋಷ ನೀಡುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರಲಿದೆ. ವೀಕ್ಷಕರೇ, ನೀವು ಇಂದಿನ ಸೋಮವಾರದ ಚಂದ್ರ ಪ್ರಭಾವವನ್ನು ಸಮತೋಲನಗೊಳಿಸಲು ಶ್ರೀ ವಿಷ್ಣು ಅಥವಾ ಶಿವನ ಪೂಜೆಯನ್ನು ಮಾಡುವುದು ಲಾಭಕರ. ವಿಷ್ಣುವಿಗೆ ತುಳಸಿ ದಳ ಅರ್ಪಿಸಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು
27 ಅಥವಾ 54 ಬಾರಿ ಜಪಿಸುವುದು ಉತ್ತಮ. ಹಸಿರು ಬಟ್ಟೆ, ತರಕಾರಿ ಅಥವಾ ಧಾನ್ಯ ದಾನ ಮಾಡುವುದು ಪುಣ್ಯಕರ. ದೇವಾಲಯದಲ್ಲಿ ದೀಪ ಹಚ್ಚಿ ತಾಯಿ ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಚುರುಕುತನ ಹಾಗೂ ಹೊಂದಾಣಿಕೆಯ ಸಂಕೇತ. ಇದು ನಿಮಗೆ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಲು ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬೆಳವಣಿಗೆ, ಸಮತೋಲನ ಮತ್ತು ಸಮೃದ್ಧಿಯ ಪ್ರತೀಕ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹಣ್ಣುಗಳನ್ನು ಸೇವಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ವ್ಯವಹಾರ, ಸಭೆಗಳು, ಹೊಸ ಯೋಜನೆ ಆರಂಭಿಸುವುದು ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿ. ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚು ಪ್ರಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಶಕ್ತಿ, ಸಂವೇದನೆ ಹಾಗೂ ಕುಟುಂಬ ಪ್ರೀತಿಯನ್ನು ಮೆರೆಯುವ ದಿನವಾಗಿದೆ. ಚಂದ್ರನ ಪ್ರಭಾವವು ನಿಮ್ಮ ಮನಸ್ಸಿಗೆ ಸೂಕ್ಷ್ಮತೆ ಮತ್ತು ಗಂಭೀರತೆ ತರುತ್ತದೆ. ಇಂದಿನ ದಿನದಲ್ಲಿ ನೀವು ಆಂತರಿಕ ಶಕ್ತಿ ಮತ್ತು ಮನೋಬಲದಿಂದ ಕಾರ್ಯಗಳನ್ನು ಮುನ್ನಡೆಸುವಿರಿ. ಸುತ್ತಲಿನವರ ಹಿತಾಸಕ್ತಿಗಾಗಿ ನೀವು ಮಾಡುವ ನಿರ್ಧಾರಗಳು ಅವರಿಗೆ ನೆಮ್ಮದಿ ಹಾಗೂ ಭದ್ರತೆ ನೀಡುತ್ತವೆ. ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವುದು, ಕುಟುಂಬ ಸಂಬಂಧಿ ಯೋಜನೆಗಳನ್ನು ಚರ್ಚಿಸುವುದು ಮತ್ತು ಮನೆಯಲ್ಲಿ ಶಾಂತಿ ನಿರ್ಮಿಸುವ ಪ್ರಯತ್ನ ಇಂದಿನ ಮುಖ್ಯ ವಿಷಯವಾಗಿರುತ್ತದೆ. ಕೆಲವರಿಗೆ ಆರ್ಥಿಕ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯಬಹುದು, ಆದರೆ ಮನಸ್ಸಿನಲ್ಲಿ ಅತಿ ಸಂವೇದನೆ ಹಾಗೂ ಚಂಚಲತೆ ಉಂಟಾಗಬಹುದು. ಅದನ್ನು ನಿಯಂತ್ರಿಸಲು ಸಮತೋಲನ ಅಗತ್ಯ. ಹೊಸ ಸಂಪರ್ಕಗಳು, ಕುಟುಂಬ ಸಭೆಗಳು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ಉತ್ತಮ ದಿನ. ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಕುಟುಂಬದವರ ಸಲಹೆ ಪಡೆಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ತಾಳ್ಮೆ ಮತ್ತು ಜವಾಬ್ದಾರಿತ್ವವು ನಿಮಗೆ ಸಹೋದ್ಯೋಗಿಗಳ ಮೆಚ್ಚುಗೆಯನ್ನು ತರುತ್ತದೆ. ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳು ಸಂಭವಿಸಬಹುದು, ಆದರೆ ನಿಮ್ಮ ಅನುಭವದಿಂದ ಅದನ್ನು ನಿಭಾಯಿಸಲು ಸಾಧ್ಯ. ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕ ಫಲಿತಾಂಶ ಸಿಗಬಹುದು. ಹಿರಿಯರಿಂದ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ತಂಡದೊಂದಿಗೆ ಕೆಲಸ ಮಾಡುವಾಗ ಮಿತವಚನವನ್ನು ಕಾಪಾಡಿ. ಕೆಲವರಿಗೆ ಬಡ್ತಿ ಅಥವಾ ಹಣಕಾಸಿನ ಪ್ರೋತ್ಸಾಹದ ಯೋಗವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು, ಆದರೆ ಅಂತಿಮ ನಿರ್ಧಾರಕ್ಕೆ ತಾಳ್ಮೆ ಅಗತ್ಯ. ಉದ್ಯಮಿಗಳಿಗೆ ಇಂದು ವ್ಯಾವಹಾರಿಕ ಲಾಭದ ಅವಕಾಶವಿದೆ. ಕುಟುಂಬ ಸಂಬಂಧಿತ ವ್ಯಾಪಾರಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ. ಹೊಸ ಒಪ್ಪಂದಗಳನ್ನು ಆರಂಭಿಸುವುದಕ್ಕೆ ಇದು ಸಮರ್ಪಕ ದಿನ, ಆದರೆ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಉತ್ತಮವಾಗಿರುತ್ತದೆ. ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಆಸ್ತಿ ಅಥವಾ ಕುಟುಂಬ ಸಂಬಂಧಿತ ಹಣಕಾಸಿನ ವ್ಯವಹಾರಗಳಿಂದ ಲಾಭ ದೊರೆಯಬಹುದು. ಅನಿರೀಕ್ಷಿತ ಖರ್ಚುಗಳು ಮನೆ, ವಾಹನ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿರಬಹುದು. ಆದ್ದರಿಂದ ಮಿತವ್ಯಯ ಪಾಲನೆ ಅವಶ್ಯ. ಹೂಡಿಕೆಗಳಲ್ಲಿ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಸೂಕ್ತ. ಚಿನ್ನ ಹಾಗೂ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಸ್ವಲ್ಪ ತಡೆಗಳು ಎದುರಾಗಬಹುದು. ಸಾಲ ಕೊಡುವುದನ್ನು ತಪ್ಪಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೇಹದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಜೀರ್ಣ ಅಥವಾ ಹೊಟ್ಟೆನೋವು ಎದುರಾಗಬಹುದು. ಆಹಾರದಲ್ಲಿ ಶುದ್ಧತೆ ಹಾಗೂ ನಿಯಮ ಪಾಲನೆ ಮುಖ್ಯ. ಬಿಸಿ ಚಳಿ ಆಹಾರವನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಅತಿ ಸಂವೇದನೆ ಹಾಗೂ ಚಿಂತೆ ಹೆಚ್ಚಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಶಾಂತಿ ದೊರೆಯುತ್ತದೆ. ಹೆಚ್ಚಿನ ಸಮಯ ನೀರಿನಲ್ಲಿ ಅಥವಾ ಚಂದ್ರನ ಬೆಳಕಿನಲ್ಲಿ ನಡೆದಾಡುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಹಿರಿಯರು ತಮ್ಮ ಎದೆ ಮೂಳೆ ಅಥವಾ ರಕ್ತದೊತ್ತಡದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಹಸಿರು ತರಕಾರಿ, ಹಾಲು ಹಾಗೂ ನೀರಿನ ಸೇವನೆ ಆರೋಗ್ಯಕ್ಕೆ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ, ಸಹಕಾರ ಮತ್ತು ಪ್ರೀತಿಯ ವಾತಾವರಣ ಇರಬಹುದು. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಪಡೆಯುವುದು ಶುಭಕರ. ಪತಿ ಪತ್ನಿಯರಲ್ಲಿ ಆತ್ಮೀಯ ಸಂವಾದ ಹಾಗೂ ಮನೋಭಾವ ಹಂಚಿಕೊಳ್ಳುವ ಸಂದರ್ಭ ಸಿಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಹಕಾರ ದೊರೆಯುತ್ತದೆ. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಉತ್ತಮ ದಿನ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಹಾಗೂ ಅವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಹರ್ಷ ತರುತ್ತದೆ. ಕುಟುಂಬ ಸಭೆ, ಆಸ್ತಿ ಅಥವಾ ಮನೆ ಸಂಬಂಧಿತ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಆದರೆ ಎಲ್ಲಾ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಗೌರವ ಕಾಪಾಡುವುದು ಮುಖ್ಯ. ವೀಕ್ಷಕರೇ, ನೀವು ಇಂದಿನ ಸೋಮವಾರದ ಚಂದ್ರ ಪ್ರಭಾವವನ್ನು ಸಮತೋಲನಗೊಳಿಸಲು ದೇವಿ ಪಾರ್ವತಿ ಹಾಗೂ ಶಿವನ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭಕರ.
ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಬಿಳಿ ಬಿಲ್ವಪತ್ರ ಅರ್ಪಿಸಿ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಿಳಿ ಹೂ, ಹಾಲು ಅಥವಾ ಅನ್ನದ ದಾನ ಮಾಡುವುದು ಪುಣ್ಯಪ್ರದ. ಸೋಮವಾರದಂದು ಉಪವಾಸ ಅಥವಾ ಹಗುರ ಆಹಾರ ಸೇವಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಶಾಂತಿ, ಮಮತೆ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷ ಉಂಟಾಗುತ್ತದೆ. ಅದೃಷ್ಟದ ಬಣ್ಣ ಹಾಲು ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶುದ್ಧತೆಯನ್ನು ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಹಾಲಿನ ಸೇವನೆ ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ಹಾಗೂ ಕುಟುಂಬ ನಿರ್ಧಾರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟವಾಗಿರುತ್ತದೆ ಮತ್ತು ಕಾರ್ಯಗಳಿಗೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ನಾಯಕತ್ವ ಹಾಗೂ ಶಕ್ತಿ ಪ್ರದರ್ಶನದ ಮೂಲಕ ಸುತ್ತಮುತ್ತಲಿನವರ ಗಮನ ಸೆಳೆಯುವ ದಿನ. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಹೊಸ ಶಕ್ತಿ ಮತ್ತು ಚೈತನ್ಯ ಬೆಳೆಯುತ್ತದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ನೀವು ಎಲ್ಲರನ್ನೂ ಪ್ರೇರೇಪಿಸುವಿರಿ. ಕೆಲವರಿಗೆ ಇಂದು ತಮ್ಮ ಪರಿಶ್ರಮದ ಫಲವಾಗಿ ಉತ್ತಮ ಪ್ರತಿಫಲಗಳು ದೊರೆಯುವವು. ನಿಮ್ಮ ವ್ಯಕ್ತಿತ್ವದಲ್ಲಿ ಉತ್ಸಾಹ ಹೆಚ್ಚಾದರೂ ಅಹಂಕಾರ ಅಥವಾ ಅತಿಯಾದ ಮಾತುಗಳಿಂದ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿನಯ, ಮಿತವಚನ ಮತ್ತು ಧೈರ್ಯದಿಂದ ನಡೆದುಕೊಂಡರೆ ದಿನವೂ ಬಹಳ ಯಶಸ್ವಿಯಾಗುತ್ತದೆ. ಹೊಸ ಕೆಲಸಗಳಿಗೆ ಚಾಲನೆ ನೀಡಲು, ಹಳೆಯ ಯೋಜನೆಗಳನ್ನು ಮುಕ್ತಾಯಗೊಳಿಸಲು ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಲು ಇದು ಅನುಕೂಲಕರ ದಿನ. ಸಮಾಜದಲ್ಲಿ ನಿಮ್ಮ ಹೆಸರು, ಗೌರವ ಮತ್ತು ಪ್ರಭಾವ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ನಾಯಕತ್ವ ಗುಣಗಳು, ದೃಢ ನಿರ್ಧಾರಗಳು ಮತ್ತು ಚುರುಕುತನವು ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದಾದ ದಿನ. ಕೆಲವರಿಗೆ ಬಡ್ತಿ ಅಥವಾ ಜವಾಬ್ದಾರಿಗಳ ಹೆಚ್ಚಳವಾಗುವ ಸೂಚನೆಗಳಿವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಸೂಕ್ತ ಮಾಹಿತಿಯನ್ನು ಪಡೆಯುವ ಸಾಧ್ಯತೆ. ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಲಾಭದಾಯಕ ಸುದ್ದಿ ಸಿಗಬಹುದು. ತಂತ್ರಜ್ಞಾನ, ಕಲಾ, ಶಿಕ್ಷಣ ಹಾಗೂ ಆಡಳಿತ ಕ್ಷೇತ್ರದವರಿಗೆ ವಿಶೇಷ ಅನುಕೂಲಗಳ ದಿನ. ಉದ್ಯಮಿಗಳಿಗಾಗಿ ಇಂದು ಹೊಸ ಒಪ್ಪಂದಗಳು, ದೊಡ್ಡ ಮಾರುಕಟ್ಟೆಗಳಲ್ಲಿ ಸಂಪರ್ಕಗಳು ಹಾಗೂ ಹೂಡಿಕೆದಾರರೊಂದಿಗೆ ಮಾತುಕತೆಗಳಿಗೆ ಇದು ಶ್ರೇಷ್ಠ ಸಮಯ. ಆದರೆ ಸಹಯೋಗಿಗಳೊಂದಿಗೆ ಸ್ಪಷ್ಟತೆ ಹಾಗೂ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದು ಮುಖ್ಯ. ವ್ಯವಹಾರದಲ್ಲಿ ದೊಡ್ಡ ಲಾಭದ ಸೂಚನೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಲಾಭದಾಯಕ ದಿನ. ಹಿಂದಿನ ಹೂಡಿಕೆಗಳಿಂದ ಉತ್ತಮ ಪ್ರತಿಫಲ ಬರಬಹುದಾದ ಯೋಗವಿದೆ. ಉದ್ಯೋಗದಿಂದ ಹೆಚ್ಚುವರಿ ಆದಾಯ, ಬೋನಸ್ ಅಥವಾ ಪ್ರೋತ್ಸಾಹಕ ಲಭ್ಯವಾಗುವ ಸಾಧ್ಯತೆ ಇದೆ. ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಮುಖ್ಯ. ವೈಭವ ಪ್ರದರ್ಶನ, ಶೃಂಗಾರ ವಸ್ತುಗಳ ಖರೀದಿ ಅಥವಾ ಅಗತ್ಯವಿಲ್ಲದ ವೆಚ್ಚಗಳಿಂದ ದೂರವಿರಿ. ಇಂದು ಚಿನ್ನ, ಆಭರಣ, ಭೂಮಿ ಅಥವಾ ಮನೆ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ಸಾಧ್ಯ. ಸಾಲದ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಕೈಗೊಳ್ಳಿ. ಇಂದು ವ್ಯಾಪಾರದಲ್ಲಿ ಲಾಭ ಬಂದರೂ ಹಣದ ಹರಿವು ಶಿಸ್ತಿನಿಂದ ಇರಬೇಕು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ದೀರ್ಘಾವಧಿಯಲ್ಲಿ ಲಾಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಶಕ್ತಿ ಹೆಚ್ಚಾದರೂ ಅತಿಯಾದ ಒತ್ತಡ ಅಥವಾ ಕೆಲಸದ ಹೊಣೆಗಾರಿಕೆಯಿಂದ ತಲೆನೋವು, ಕಣ್ಣು ನೋವು ಅಥವಾ ರಕ್ತದ ಒತ್ತಡ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ನಿಯಮ ಪಾಲನೆ ಮುಖ್ಯ. ಅತಿಯಾದ ಉತ್ಸಾಹದಿಂದ ದೇಹಕ್ಕೆ ವಿಶ್ರಾಂತಿ ಕೊಡದೆ ಕೆಲಸ ಮಾಡುವ ಪ್ರವೃತ್ತಿ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ಪ್ರಾತಃ ಕಾಲದ ವ್ಯಾಯಾಮ, ಯೋಗ ಹಾಗೂ ಧ್ಯಾನವು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಮಸಾಲೆ, ಎಣ್ಣೆ ಹಾಗೂ ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಿ. ಶರೀರದ ಬಲವರ್ಧನೆಗಾಗಿ ಹಣ್ಣು, ಹಾಲು ಹಾಗೂ ಹಸಿರು ತರಕಾರಿ ಸೇವನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ನಿಮ್ಮ ಮಾತುಗಳು ಹಾಗೂ ತೀರ್ಮಾನಗಳು ಮಹತ್ವ ಪಡೆದುಕೊಳ್ಳುತ್ತವೆ. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಗೌರವ ಹಾಗೂ ಶ್ರದ್ಧೆಯಿಂದ ನಡೆದುಕೊಳ್ಳಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಮನರಂಜನೆ ಹಾಗೂ ಸಹಕಾರದ ದಿನ. ಕೆಲವರು ತಮ್ಮ ಜೀವನ ಸಂಗಾತಿಗೆ ಸಂತೋಷ ನೀಡುವ ಉಡುಗೊರೆ ಅಥವಾ ಪ್ರೀತಿ ಹಂಚಿಕೊಳ್ಳಬಹುದು. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸೂಕ್ತ ಸಮಯ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಅವರಿಗೆ ಶಿಕ್ಷಣದ ದಾರಿಯಲ್ಲಿ ಮಾರ್ಗದರ್ಶನ ನೀಡುವುದು ಶುಭ. ಕುಟುಂಬದಲ್ಲಿ ಸಂತೋಷ ಹಾಗೂ ಒಗ್ಗಟ್ಟು ಹೆಚ್ಚುತ್ತದೆ. ವೀಕ್ಷಕರೇ, ನೀವು
ಇಂದು ಸೋಮವಾರದ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶ್ರೀ ವಿಷ್ಣುವಿಗೆ ಅಥವಾ ಶಿವನಿಗೆ ಪೂಜೆ ಸಲ್ಲಿಸುವುದು ಶುಭಕರ. ಔಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಅನ್ನ ಅಥವಾ ಬಿಳಿ ಬಟ್ಟೆಗಳ ದಾನ ಮಾಡುವುದು ಅತ್ಯಂತ ಫಲಪ್ರದ. ಗೋಪೂಜೆ ಅಥವಾ ಹಸುವಿಗೆ ಹಸಿರು ಹಾವಳಿಯ ತಿನ್ನುವಿಕೆಯನ್ನು ಕೊಡುವುದು ಪಾಪಶಮನ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿಯ ಪ್ರತೀಕ. ಇದು ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವವನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಧೈರ್ಯದಿಂದ ಮುನ್ನಡೆಸಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ. ಈ ಬಣ್ಣ ಉತ್ಸಾಹ, ಶಕ್ತಿ ಮತ್ತು ಸಂತೋಷವನ್ನು ತರುತ್ತದೆ. ಕಿತ್ತಳೆ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಇಂದಿನ ದಿನವನ್ನು ಶುಭಕರಗೊಳಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ, ಪೂಜೆ ಅಥವಾ ಹೊಸ ಕಾರ್ಯಾರಂಭ ಫಲಕಾರಿ. ಮನಸ್ಸಿನ ಉತ್ಸಾಹ ಮತ್ತು ಚೈತನ್ಯ ಈ ಸಮಯದಲ್ಲಿ ಶ್ರೇಷ್ಠ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಯೋಚನೆ ಸಾಮರ್ಥ್ಯದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಮೂಡುತ್ತವೆ. ಕೆಲಸದ ನಿರ್ವಹಣೆ, ಸಮಯ ಪಾಲನೆ ಹಾಗೂ ವೈಯಕ್ತಿಕ ಗುರಿಗಳ ನಿರ್ವಹಣೆ ಇಂದು ಮುಖ್ಯವಾಗಲಿದೆ. ಕೆಲವು ಕನ್ಯಾ ರಾಶಿಯವರು ತಮ್ಮ ಪರಿಶ್ರಮದಿಂದ ಗುರುತಿಸಲ್ಪಡುವ ಅವಕಾಶವನ್ನು ಹೊಂದಿರುತ್ತಾರೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹಳೆಯ ಕಾರ್ಯಗಳನ್ನು ಮುಕ್ತಾಯಗೊಳಿಸಲು ಇದು ಸೂಕ್ತ ದಿನ. ಸೋಮವಾರದ ಚಂದ್ರ ಶಾಂತ ಚಿಂತನೆಗೆ ಕಾರಣವಾದರೂ ಕನ್ಯಾ ರಾಶಿಯವರ ಸ್ವಭಾವದಲ್ಲಿ ಲೆಕ್ಕಾಚಾರ ಮತ್ತು ಸಮೀಕ್ಷಾತ್ಮಕತೆ ಹೆಚ್ಚಾಗಿದ್ದು ತ್ವರಿತ ನಿರ್ಧಾರಗಳಲ್ಲಿ ಸಹಾಯವಾಗುತ್ತದೆ. ಹೊಸ ಸಂಪರ್ಕಗಳು, ಉದ್ಯೋಗ ಸಂಬಂಧಿ ಚರ್ಚೆಗಳು ಹಾಗೂ ಭವಿಷ್ಯದ ಗುರಿಗಳನ್ನು ನಿಗದಿಪಡಿಸುವ ಮಾತುಕತೆಗಳಿಗೆ ಇದು ಲಾಭದಾಯಕ ದಿನ. ಆದರೆ ಎಲ್ಲವೂ ನಿಯಂತ್ರಣ ಮತ್ತು ಧೈರ್ಯದಿಂದ ನಡೆದುಕೊಂಡರೆ ಮಾತ್ರ ಫಲಕಾರಿಯಾಗಿ ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿ ನೀವು ತೋರಿಸುವ ಶ್ರಮ ಮತ್ತು ನಿಖರತೆಯಿಂದ ಅಧಿಕಾರಿಗಳ ಗಮನ ಸೆಳೆಯುತ್ತೀರಿ. ಹೊಸ ಯೋಜನೆಗಳು ನಿಮಗೆ ಹಸ್ತಾಂತರವಾಗಬಹುದು. ಪ್ರಸ್ತುತ ಕೆಲಸಗಳಲ್ಲಿ ವಿವೇಕದಿಂದ ನಿರ್ಧಾರಗಳಾದರೆ ಯಶಸ್ಸು ಸಾಧ್ಯ. ವಿದ್ಯಾರ್ಥಿಗಳು ಹಾಗೂ ಪಠ್ಯದಲ್ಲಿರುವವರು ಓದುವ ಮನಸ್ಸಿನಲ್ಲಿ ನಿರಂತರತೆ ಹೆಚ್ಚಿದಂತೆ ಕಾಣುತ್ತದೆ. ಪರೀಕ್ಷಾ ತಯಾರಿ, ಯೋಜನೆ ರೂಪಿಸುವುದು ಅಥವಾ ಮಹತ್ವಪೂರ್ಣ ಪ್ರಾಜೆಕ್ಟ್ ಪೂರ್ಣಗೊಳಿಸಲು ಇದು ಉತ್ತಮ ದಿನ. ಉದ್ಯಮಿಗಳು, ವ್ಯವಹಾರಿಗಳು ಹೊಸ ಒಪ್ಪಂದಗಳನ್ನು ಪರಿಶೀಲಿಸಲು, ಲೆಕ್ಕಪತ್ರ ಪರಿಶೀಲಿಸಲು ಹಾಗೂ ಬಾಕಿ ಹಣವನ್ನು ವಾಪಸ್ ಪಡೆಯಲು ಅನುಕೂಲಕರ ದಿನ. ಹೊಸ ಹೂಡಿಕೆಗಳಿಗೆ ಇನ್ನಷ್ಟು ಚಿಂತನೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಮುಖ್ಯ. ನಿರೀಕ್ಷಿತ ಆದಾಯ ಬಂದರೂ ಕುಟುಂಬ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ಖರ್ಚು ಎದುರಾಗಬಹುದು. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ತಾಳುವುದು ಮುಖ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರ ಅಥವಾ ಹೊಸ ಹೂಡಿಕೆಗಳಲ್ಲಿ ಸ್ವಲ್ಪ ವಿಳಂಬ ಹೆಚ್ಚುವುದು ಸೂಕ್ತ. ಆರ್ಥಿಕ ಸಲಹೆ ಪಡೆಯುವುದರಿಂದ ನಿಮ್ಮ ಹಣಕಾಸು ಸ್ಥಿತಿ ದೃಢವಾಗುತ್ತದೆ. ವ್ಯಾಪಾರ ಸಂಬಂಧಿತ ಹಣಕಾಸು ಲಾಭವಿದೆ. ಇಂದು ಕ್ರಯ ವಿಕ್ರಯ ಅಥವಾ ನೇರ ಹೂಡಿಕೆಗಳಲ್ಲಿ ಎಚ್ಚರಿಕೆ ತಾಳಬೇಕು. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಅತಿಯಾದ ಕೆಲಸ ಮತ್ತು ಒತ್ತಡದಿಂದ ದೇಹದಲ್ಲಿ ಶ್ರಮ, ತಲೆನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಎದುರಾಗಬಹುದು. ಸರಿಯಾದ ನಿದ್ರೆ, ನೀರಿನ ಮಿತಿಯ ಸೇವನೆ ಹಾಗೂ ಸಣ್ಣ ವಿರಾಮವು ಆರೋಗ್ಯಕ್ಕೆ ಅನುಕೂಲ. ಮನಸ್ಸಿನಲ್ಲಿ ಅತಿವೇಗ, ಕೋಪ ಅಥವಾ ಚಿಂತೆ ಹೆಚ್ಚಾಗಬಹುದು. ಧ್ಯಾನ, ಪ್ರಾಣಾಯಾಮ, ಯೋಗ ಅಭ್ಯಾಸವು ಶಾಂತಿಯನ್ನು ತರುತ್ತದೆ. ಹೆಚ್ಚಿನ ಬಿಸಿಲಿನಲ್ಲಿ ಕಡಿಮೆ ಸಮಯ ತಂಗುವುದು ಉತ್ತಮ. ಹಗುರವಾದ ಆಹಾರ ಸೇವನೆ, ಸಮಯಕ್ಕೆ ಊಟ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ನಿರ್ಧಾರಗಳ ದಿನ. ನಿಮ್ಮ ಮಾತುಗಳು ಕುಟುಂಬದವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಮಿತವಚನ ಮತ್ತು ಗೌರವಪೂರ್ಣ ನಡೆ ಅಗತ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಸಹಕಾರ ಮತ್ತು ಉತ್ಸಾಹದ ದಿನ. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯ. ಮಕ್ಕಳ ಮಾರ್ಗದರ್ಶನ, ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಚಂದ್ರನ ಶಾಂತ ಪ್ರಭಾವದಿಂದ ಧ್ಯಾನ, ದೇವಪೂಜೆ ಮತ್ತು ಶುದ್ಧೀಕರಣದ ಕಾರ್ಯಗಳಿಗೆ ಉತ್ತಮ ದಿನ. ದೇವಿ ಲಕ್ಷ್ಮಿ ಅಥವಾ ಕೃಷ್ಣನಿಗೆ ಹಾಲು, ದ್ರಾಕ್ಷಿ, ಹಸಿರು ಅಕ್ಕಿ ಅಥವಾ ಹಸಿರು ಬಣ್ಣದ ವಸ್ತು ಅರ್ಪಿಸುವುದು ಶುಭಕರ. ಪೂಜೆ ಅಥವಾ ಧ್ಯಾನ ಸಮಯದಲ್ಲಿ ಔಧೈರ್ಯಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಸ್ವಚ್ಛತೆ, ದಾನ ಮತ್ತು ಧಾರ್ಮಿಕ ಕರ್ಮಗಳಿಂದ ಪುಣ್ಯವನ್ನು ಪಡೆಯಬಹುದು. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸಮತೋಲನ, ವಿವೇಕ ಮತ್ತು ಜವಾಬ್ದಾರಿಯ ಸಂಕೇತ. ಕಾರ್ಯಗಳಲ್ಲಿ ಧೈರ್ಯದಿಂದ ಬಳಸಿ ಯಶಸ್ಸು ಪಡೆಯಿರಿ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಆರೋಗ್ಯ, ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಟ್ಟೆ ಅಥವಾ ಮನೆ, ಕಚೇರಿಯಲ್ಲಿ ಹಸಿರು ವಸ್ತು ಇಟ್ಟುಕೊಳ್ಳುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ಕಾರ್ಯಪರಿಚಯ, ವ್ಯವಹಾರ ನಿರ್ಧಾರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಮನಸ್ಸು ಶಾಂತವಾಗಿದ್ದು ಶಕ್ತಿಮಟ್ಟ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತ ಚಿಂತನೆ ಮತ್ತು ನಿಷ್ಠುರವಾದ ತೀರ್ಮಾನಗಳಿಂದ ದಿನವನ್ನು ನಡೆಸುವರು. ನಿಮ್ಮ ಸಹಜ ಸ್ವಭಾವವಾದ ಸಮರಸತೆ ಮತ್ತು ನ್ಯಾಯಪ್ರಿಯತೆ ಇಂದಿನ ದಿನದ ಪ್ರಮುಖ ಗುಣ. ಚಂದ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚುತ್ತದೆ. ಕಲಾತ್ಮಕ ಚಟುವಟಿಕೆಗಳು, ಸೌಂದರ್ಯ, ಸಂಗೀತ ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇದು ವಿಶೇಷ ದಿನ. ಇಂದು ನೀವು ಕೈಗೊಂಡ ಕಾರ್ಯಗಳಲ್ಲಿ ಕಾನೂನು, ಹಣಕಾಸು ಅಥವಾ ವ್ಯವಹಾರ ಸಂಬಂಧಿತ ಚರ್ಚೆಗಳು ಮುಖ್ಯ ಸ್ಥಾನ ಪಡೆಯಬಹುದು. ಮಾತಿನಲ್ಲಿ ಮೃದುವಾಗಿರಿ, ತೀರ್ಮಾನಗಳಲ್ಲಿ ಸ್ಪಷ್ಟತೆ ಇರಲಿ. ಸ್ನೇಹಿತರ ಸಹಕಾರದಿಂದ ಸಮಸ್ಯೆ ಪರಿಹಾರ ಸಾಧ್ಯ. ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯದ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸಬಹುದು, ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿವೇಕ ಹಾಗೂ ಶ್ರದ್ಧೆಯಿಂದ ಮುಂದುವರಿಯುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಒಳ್ಳೆಯ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳು ನಿಮ್ಮ ಮಾತನ್ನು ಕೇಳುವರು, ನಿಮ್ಮ ಸಲಹೆಗಳು ಮಹತ್ವ ಪಡೆಯುವವು. ಅಧಿಕಾರಿಗಳ ಮುಂದೆ ನಿಮ್ಮ ತಾಳ್ಮೆಯ ಕೆಲಸ ಮತ್ತು ಸಮತೋಲನದ ಸ್ವಭಾವ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹೊಸ ಜವಾಬ್ದಾರಿ ಅಥವಾ ತಂಡದ ನಾಯಕರಾಗಿ ನೇಮಕವಾಗುವ ಸಾಧ್ಯತೆ ಇದೆ. ಕಾನೂನು, ನ್ಯಾಯ, ಬೋಧನೆ, ಕಲೆ, ಸಂಗೀತ, ಮಾಧ್ಯಮ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದವರು ಇಂದು ಯಶಸ್ಸು ಕಾಣುತ್ತಾರೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇದು ಅನುಕೂಲಕರ ದಿನ. ಸಂದರ್ಶನಗಳು, ಹೊಸ ಉದ್ಯೋಗದ ಅವಕಾಶಗಳು ಎದುರಾಗಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚು. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆ, ಒಪ್ಪಂದಗಳು ಅಥವಾ ಹಳೆಯ ಗ್ರಾಹಕರನ್ನು ಮರಳಿ ಪಡೆಯುವ ಅವಕಾಶ ಇದೆ. ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಮತ್ತು ದಾಖಲೆಗಳಲ್ಲಿ ನಿಖರತೆ ಕಾಪಾಡಿಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನ ಅಗತ್ಯ. ಆದಾಯ ಸಿಗುವ ಸಾಧ್ಯತೆ ಇದ್ದರೂ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಮನೆ ಅಲಂಕಾರ, ಉಡುಪು, ಆಭರಣ ಅಥವಾ ಸೌಂದರ್ಯ ಸಂಬಂಧಿತ ಖರ್ಚುಗಳು ಆಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಇದು ಸೂಕ್ತ ಸಮಯ, ಆದರೆ ಹೊಸ ಸಾಲ ಮಾಡುವುದನ್ನು ತಪ್ಪಿಸಿ. ಹೂಡಿಕೆಗಳಲ್ಲಿ ಇಂದು ಎಚ್ಚರಿಕೆ ಅವಶ್ಯಕ, ವಿಶೇಷವಾಗಿ ಷೇರು, ಚಿನ್ನ ಅಥವಾ ಆಸ್ತಿ ವ್ಯವಹಾರದಲ್ಲಿ ತ್ವರಿತ ನಿರ್ಧಾರ ಮಾಡಬೇಡಿ. ಸ್ನೇಹಿತರಿಂದ ಅಥವಾ ಕುಟುಂಬದಿಂದ ಹಣಕಾಸು ಸಹಾಯ ದೊರೆಯುವ ಸಾಧ್ಯತೆ ಇದೆ. ಚಂದ್ರನ ಅನುಕೂಲದಿಂದ ಇಂದು ಚಿಕ್ಕ ಮಟ್ಟದ ಲಾಭದಾಯಕ ವ್ಯವಹಾರಗಳು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸಮತೋಲನ ಕಾಪಾಡಿಕೊಳ್ಳಬೇಕು. ಅತಿಯಾದ ಚಿಂತೆ, ಮಾನಸಿಕ ಒತ್ತಡ ಅಥವಾ ದೇಹದ ಅಸಮತೋಲನ ತೊಂದರೆ ತರಬಹುದು. ಚರ್ಮ, ಕಣ್ಣು ಅಥವಾ ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅವಶ್ಯಕ. ಆಹಾರದಲ್ಲಿ ನಿಯಮ, ತೂಕ ನಿಯಂತ್ರಣ ಮತ್ತು ನೀರು ಹೆಚ್ಚು ಕುಡಿಯುವುದು ಆರೋಗ್ಯ ಕಾಪಾಡುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಬೇಕಾದರೆ ಧ್ಯಾನ, ಪ್ರಾಣಾಯಾಮ ಅತ್ಯಂತ ಸಹಾಯಕ. ಸಂಗೀತ ಅಥವಾ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದು ಮನಃಶಾಂತಿಯನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷ, ಒಗ್ಗಟ್ಟು ಮತ್ತು ಚರ್ಚೆಗಳ ದಿನ. ಪತಿ ಪತ್ನಿ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ. ಹೊಸ ಯೋಜನೆಗಳನ್ನು ಕುಟುಂಬದೊಂದಿಗೆ ಚರ್ಚಿಸುವಿರಿ. ನಿಮ್ಮ ಮಾತುಗಳು ಮನೆಯವರಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇದೆ, ಆದ್ದರಿಂದ ಮಿತವಚನ ಅಗತ್ಯ. ಪ್ರೇಮದಲ್ಲಿರುವವರಿಗೆ ಇಂದು ಉತ್ತಮ ದಿನ. ಭಾವನೆಗಳನ್ನು ಹಂಚಿಕೊಳ್ಳಲು, ಸಂಬಂಧವನ್ನು ಗಾಢಗೊಳಿಸಲು ಅನುಕೂಲ. ವಿವಾಹಿತರಿಗೆ ಸಂಗಾತಿಯ ಬೆಂಬಲ ದೊರೆಯುತ್ತದೆ. ಮಕ್ಕಳಿಗೆ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಸಂದರ್ಭ. ಹಿರಿಯರ ಆಶೀರ್ವಾದ ಪಡೆಯುವುದು ಶಾಂತಿ ಮತ್ತು ಶಕ್ತಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದಿನ ಸೋಮವಾರದ ಚಂದ್ರ ಪ್ರಭಾವವನ್ನು ಶಮನಗೊಳಿಸಲು ದೇವಿ ಪಾರ್ವತಿ ಮತ್ತು ಶಿವನಿಗೆ ಪೂಜೆ ಮಾಡುವುದು ಉತ್ತಮ. ಬಿಳಿ ಹೂವು, ಹಾಲು ಹಾಗೂ ಬಿಳಿ ವಸ್ತ್ರ ಅರ್ಪಿಸಿ. ಓಂ ಶಂ ಶನೈಶ್ಚರಾಯ ನಮಃ ಜೊತೆಗೆ ಓಂ ಚಂದ್ರಾಯ ನಮಃ ಮಂತ್ರಗಳನ್ನು ಜಪಿಸುವುದು ಲಾಭದಾಯಕ. ಅನ್ನದಾನ, ಬಿಳಿ ಬಟ್ಟೆಯ ದಾನ ಅಥವಾ ಬಡವರಿಗೆ ಹಾಲು ಅಕ್ಕಿ ನೀಡುವುದು ಶುಭ ಫಲ ತರುತ್ತದೆ. ದೇವಾಲಯದಲ್ಲಿ ಬಿಳಿ ಹೂವಿನ ದೀಪ ಹಚ್ಚುವುದು ಒಳ್ಳೆಯದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಸೌಂದರ್ಯ, ಪ್ರೀತಿ, ಸಮತೋಲನ ಮತ್ತು ಧನದ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಶಾಂತಿ, ಸಮೃದ್ಧಿ ಮತ್ತು ಸಮತೋಲನದ ಸಂಕೇತ. ಹಸಿರು ಬಟ್ಟೆ ಧರಿಸುವುದು, ಮನೆಯಲ್ಲಿ ಸಸ್ಯಗಳನ್ನು ಅಲಂಕರಿಸುವುದು ಅಥವಾ ಹಸಿರು ಆಹಾರ ಸೇವಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪ್ರಾರಂಭಿಸಿದ ಕೆಲಸಗಳು ಯಶಸ್ವಿಯಾಗುವವು. ವ್ಯವಹಾರಿಕ ಒಪ್ಪಂದಗಳು, ಪೂಜೆ ಹಾಗೂ ಕುಟುಂಬ ನಿರ್ಧಾರಗಳಲ್ಲಿ ಲಾಭದಾಯಕ ಫಲಿತಾಂಶ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಳವಾದ ಚಿಂತನೆ, ಗಂಭೀರತೆ ಹಾಗೂ ತೀರ್ಮಾನ ಶಕ್ತಿಯಿಂದ ದಿನವನ್ನು ಮುನ್ನಡೆಸುವರು. ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮ ಅಂತರಂಗವನ್ನು ಶಾಂತ ಆದರೆ ತೀಕ್ಷ್ಣವಾಗಿರಿಸುತ್ತದೆ. ನಿಮ್ಮ ಸಹಜ ಗುಣಗಳಾದ ತಾಳ್ಮೆ, ತಂತ್ರಜ್ಞಾನ, ಜ್ಞಾನ ಮತ್ತು ಗುಪ್ತತೆಯು ಇಂದು ಹೆಚ್ಚಿನ ಫಲಕಾರಿತನ ತರುತ್ತವೆ. ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಇಂದಿನ ದಿನ ಸೂಕ್ತ. ನಿಮ್ಮ ಮನಸ್ಸಿನಲ್ಲಿ ಇಂದು ಕೆಲವು ಗಂಭೀರ ವಿಚಾರಗಳು ಉದಯಿಸಬಹುದು. ಅವುಗಳ ಬಗ್ಗೆ ಸ್ಪಷ್ಟತೆ ಪಡೆದು ಮುನ್ನಡೆಯಿರಿ. ಇತರರೊಂದಿಗೆ ಸಮಾಲೋಚನೆ ಮಾಡುವುದಕ್ಕಿಂತ ಸ್ವತಃ ನಿರ್ಧಾರ ಕೈಗೊಳ್ಳುವುದರಿಂದ ಉತ್ತಮ ಫಲ ದೊರೆಯಬಹುದು. ಹೊಸ ಯೋಜನೆಗಳ ಬಗ್ಗೆ ಆಳವಾದ ಚಿಂತನೆ, ದೀರ್ಘಕಾಲೀನ ಯೋಜನೆಗಳ ರೂಪರೇಖೆ ಮಾಡಲು ಇದು ಸಮಂಜಸವಾದ ದಿನ. ಸೋಮವಾರದ ಶಾಂತಚಂದ್ರನ ಪ್ರಭಾವದಲ್ಲಿ ವೃಶ್ಚಿಕರ ತೀವ್ರತೆಯು ಸಮತೋಲನ ಪಡೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮ ಹಾಗೂ ಕೇಂದ್ರೀಕರಣದಿಂದ ಉತ್ತಮ ಪ್ರಗತಿ ಕಾಣಬಹುದು. ಕೆಲವರಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಹೊಣೆಗಾರಿಕೆ ಸಿಗಬಹುದು. ಗುಪ್ತ ಕಾರ್ಯಗಳು, ಸಂಶೋಧನೆ, ಲೆಕ್ಕಪತ್ರಗಳು ಅಥವಾ ತನಿಖಾ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಇದು ಯಶಸ್ವಿ ದಿನ. ವೃತ್ತಿ ಜೀವನದಲ್ಲಿ ಕೆಲ ಅಸೂಯೆ ಪಟ್ಟುಕೊಳ್ಳುವವರಿರಬಹುದು. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ತಪ್ಪಿಸಿ. ತಂತ್ರಜ್ಞಾನ, ಕಾನೂನು, ವೈದ್ಯಕೀಯ ಹಾಗೂ ಆಡಳಿತ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಲಾಭದಾಯಕ ದಿನ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸಂದರ್ಶನದ ಅವಕಾಶ ಬರಬಹುದು. ಆದರೆ ತಾಳ್ಮೆ ಹಾಗೂ ಜಾಣ್ಮೆಯಿಂದ ಮಾತಾಡುವುದು ಮುಖ್ಯ. ಉದ್ಯಮಿಗಳಿಗೆ ವ್ಯವಹಾರಿಕ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಪಡೆಯಲು ಇದು ಸೂಕ್ತ ಸಮಯ. ಹೊಸ ಒಪ್ಪಂದಗಳನ್ನು ಪರಿಶೀಲನೆ ಮಾಡಿದ ನಂತರವೇ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಆದರೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ವಿಷಯಗಳಿಂದ ಬರಬಹುದು. ಆದಾಯದ ಮಾರ್ಗಗಳಲ್ಲಿ ಉತ್ತಮ ಅವಕಾಶಗಳು ಮೂಡಿಬರುತ್ತವೆ. ಹಳೆಯ ಹೂಡಿಕೆಗಳು ಫಲ ಕೊಡುವ ಸಾಧ್ಯತೆ ಇದೆ. ಆದರೆ ಇಂದು ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಜೂಜಾಟ, ತುರ್ತು ನಿರ್ಧಾರಗಳಿಂದ ದೂರವಿರಿ. ಬ್ಯಾಂಕ್ ವ್ಯವಹಾರಗಳು, ಸಾಲ ತೀರಿಸುವುದು ಹಾಗೂ ಲೆಕ್ಕಪತ್ರಗಳನ್ನು ಸರಿಪಡಿಸುವುದಕ್ಕೆ ಇದು ಉತ್ತಮ ದಿನ. ಹಿರಿಯರ ಸಲಹೆ ಹಾಗೂ ಅನುಭವದ ಆಧಾರದ ಮೇಲೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಲಾಭದಾಯಕ. ಚಿನ್ನ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ತಾಳ್ಮೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇವತ್ತು ಮನೋಭಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಜೀರ್ಣಕ್ರಿಯೆ ಸಮಸ್ಯೆ, ಅಜೀರ್ಣ ಅಥವಾ ಹೊಟ್ಟೆ ತೊಂದರೆ ಉಂಟಾಗಬಹುದು. ದೈಹಿಕ ಶ್ರಮ ಮತ್ತು ರಾತ್ರಿ ಜಾಗರಣೆಯಿಂದ ದೂರವಿರಿ. ಮನಸ್ಸಿನಲ್ಲಿ ಚಿಂತೆ ಅಥವಾ ಭಯ ಹೆಚ್ಚಾಗಬಹುದಾದ್ದರಿಂದ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನ ಅತ್ಯಂತ ಅಗತ್ಯ. ನೀರು ಸಾಕಷ್ಟು ಕುಡಿಯಿರಿ. ಹಣ್ಣು ಹಾಗೂ ಸಸ್ಯಾಹಾರ ಸೇವನೆ ಹೆಚ್ಚಿಸಿ. ಹಳೆಯ ಕಾಯಿಲೆಗಳಾದ ಸಂಧಿವಾತ, ಬೆನ್ನು ನೋವು, ಕಣ್ಣು ನೋವು ಇತ್ಯಾದಿಗಳಲ್ಲಿ ಇಂದು ಸ್ವಲ್ಪ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ. ವಿಶ್ರಾಂತಿ ತೆಗೆದುಕೊಳ್ಳಿ, ಅತಿಯಾದ ಶ್ರಮ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಪತ್ನಿ ಪತಿ ಜೊತೆಗಿನ ಸಂಬಂಧದಲ್ಲಿ ಅರ್ಥಭೇದ ತರುವ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಶಾಂತವಾಗಿ ಮಾತನಾಡುವುದು ಮುಖ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯತೆ, ಪರಸ್ಪರ ನಂಬಿಕೆ ಬೆಳೆಸಲು ಇದು ಸೂಕ್ತ ಸಮಯ. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಮಿತವಚನದಿಂದ ಹಂಚಿಕೊಳ್ಳುವುದು ಒಳಿತು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವುದು ಇಂದು ಮುಖ್ಯ ಕಾರ್ಯವಾಗಬಹುದು. ಕುಟುಂಬದಲ್ಲಿ ಗೌರವ, ಶಾಂತಿ ಹಾಗೂ ಒಗ್ಗಟ್ಟು ಕಾಪಾಡಲು ನೀವು ಮುನ್ನಡೆಯಬೇಕು. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶಿವಪೂಜೆ ಮಾಡುವುದು ಅತ್ಯಂತ ಶುಭಕರ. ಶಿವಲಿಂಗಕ್ಕೆ ಹಾಲು, ಬೆಳ್ಳಿಯ ಬಿಲ್ವಪತ್ರ ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದರೊಂದಿಗೆ ಚಂದ್ರನಿಗೆ ಔ ಚಂದ್ರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಬಿಳಿ ಬಟ್ಟೆ, ಹಾಲು, ಅಕ್ಕಿ ಅಥವಾ ಸಿಹಿ ಪದಾರ್ಥದ ದಾನ ಮಾಡುವುದು ಪುಣ್ಯ ಕಾರ್ಯ. ದೇವಾಲಯದಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವುದು ದಿನದ ಭಾರವನ್ನು ಕಡಿಮೆ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ವೃಶ್ಚಿಕರ ಶಕ್ತಿ, ಧೈರ್ಯ
ಹಾಗೂ ಆಳವಾದ ಚಿಂತನೆಯ ಸಂಕೇತ. ಇದು ಆತ್ಮವಿಶ್ವಾಸ, ತಾಳ್ಮೆ ಹಾಗೂ ಸಾಧನೆಗೆ ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಸಂಕೇತ. ಕೆಂಪು ಬಣ್ಣದ ವಸ್ತ್ರ ಅಥವಾ ಹೂವಿನ ಬಳಕೆ ಇಂದು ಲಾಭದಾಯಕ. ಶುಭ ಸಮಯ ಬೆಳಿಗ್ಗೆ 10:15 ರಿಂದ ಬೆಳಿಗ್ಗೆ 11:45. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಹಾಗೂ ಕುಟುಂಬ ನಿರ್ಧಾರಗಳು ಅತ್ಯಂತ ಫಲಕಾರಿ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯು ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಜ್ಞಾನ, ತತ್ವಚಿಂತನೆ ಮತ್ತು ಧೈರ್ಯದಿಂದ ದಿನವನ್ನು ಮುನ್ನಡೆಸುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ, ಧಾರ್ಮಿಕ ಭಾವನೆ ಹಾಗೂ ಕಲಿಕೆಯ ಆಸಕ್ತಿ ಹೆಚ್ಚಾಗುತ್ತದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಸಮತೋಲನ ಹಾಗೂ ಶಾಂತಿ ಕಾಪಾಡಿಕೊಳ್ಳುವುದು ಮುಖ್ಯ. ಕೆಲವರಿಗೆ ಇಂದು ಪ್ರಯಾಣ, ವಿದ್ಯಾಭ್ಯಾಸ, ಧಾರ್ಮಿಕ ಕಾರ್ಯ ಅಥವಾ ಹೊಸ ಆಲೋಚನೆಗಳಲ್ಲಿ ತೊಡಗುವ ಅವಕಾಶ ಸಿಗುತ್ತದೆ. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆಯಾಗುತ್ತವೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಕೊಳ್ಳುವ ಯೋಗವಿದೆ. ಆದರೆ ಕೆಲವೊಮ್ಮೆ ಅತಿ ವಿಶ್ವಾಸದಿಂದ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಜಾಣ್ಮೆಯ ನಡೆ ಅತ್ಯಂತ ಅಗತ್ಯ. ಹೊಸ ಸ್ನೇಹ, ಗುರು ಶಿಷ್ಯ ಸಂಬಂಧಗಳು, ಭವಿಷ್ಯದ ಗುರಿಗಳ ಬಗ್ಗೆ ಚರ್ಚೆಗಳು, ಶಿಕ್ಷಣ ಅಥವಾ ಆಧ್ಯಾತ್ಮ ಸಂಬಂಧಿ ಚಟುವಟಿಕೆಗಳು ಇಂದು ಹೆಚ್ಚಿನ ಮಹತ್ವ ಪಡೆಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಸವಾಲುಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಜ್ಞಾನದಿಂದ ಅವನ್ನು ಸಮರ್ಥವಾಗಿ ಎದುರಿಸುತ್ತೀರಿ. ಹಿರಿಯರ ಸಹಕಾರದಿಂದ ಕೆಲಸದಲ್ಲಿ ಪ್ರಗತಿ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಇಂದು ಕಾನೂನು, ಆಡಳಿತ ಸಂಬಂಧಿ ವಿಚಾರಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ. ಬೋಧನೆ, ಸಂಶೋಧನೆ, ತಂತ್ರಜ್ಞಾನ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಬರುತ್ತವೆ. ಹೊಸ ಯೋಜನೆಗಳ ಪ್ರಾರಂಭ, ವಿದೇಶಿ ಸಂಪರ್ಕಗಳಿಂದ ಸಹಕಾರ ಮತ್ತು ಉದ್ಯೋಗ ಬದಲಾವಣೆಯ ಯೋಚನೆಗಳಿಗೆ ಇದು ಉತ್ತಮ ದಿನ. ಆದರೆ ಕೆಲಸದಲ್ಲಿ ಅತಿಯಾದ ಆತುರ ತೋರದೆ ಶಾಂತವಾಗಿ ನಿರ್ವಹಿಸುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ಪಾಲುದಾರಿಕೆ ಸಂಬಂಧಿ ಮಾತುಕತೆಗಳು, ಒಪ್ಪಂದಗಳು ಹಾಗೂ ವಿದೇಶಿ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳ ದಿನವಾಗಿದೆ. ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಹಾಗೂ ನಿಷ್ಠೆ ತಾಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನ ಅಗತ್ಯ. ನಿರೀಕ್ಷಿತ ಆದಾಯ ಬಂದರೂ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆ, ಮಕ್ಕಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚ ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ದೀರ್ಘಕಾಲೀನ ಹೂಡಿಕೆಗಳಲ್ಲಿ ಧನುರಾಶಿಯವರಿಗೆ ಯಶಸ್ಸು ಖಚಿತ. ಆದರೆ ತಕ್ಷಣದ ಲಾಭದ ನಿರೀಕ್ಷೆಯಿಂದ ಹೊಸ ಹೂಡಿಕೆಗಳಿಗೆ ಕೈ ಹಾಕುವುದು ಒಳಿತಲ್ಲ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳಿರಿ. ಕುಟುಂಬದ ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ವ್ಯಾಪಾರಿಗಳಿಗೆ ವಿದೇಶಿ ಸಂಪರ್ಕಗಳಿಂದ ಹಣಕಾಸು ಲಾಭವಾಗುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಜೀರ್ಣಕ್ರಿಯೆ, ಹೊಟ್ಟೆ ನೋವು, ಕಣ್ಣು ಒತ್ತಡ ಹಾಗೂ ಅತಿಯಾದ ಮಾನಸಿಕ ಒತ್ತಡದ ಸಮಸ್ಯೆಗಳು ಎದುರಾಗಬಹುದು. ಸರಿಯಾದ ನಿದ್ರೆ, ಹಗುರವಾದ ಆಹಾರ ಹಾಗೂ ಶಾರೀರಿಕ ವ್ಯಾಯಾಮ ಅವಶ್ಯ. ಧನುರಾಶಿಯವರು ತಮ್ಮ ಸ್ವಭಾವದಿಂದ ಹೆಚ್ಚು ಕೆಲಸ ಮಾಡುತ್ತಾರೆ. ಇದರಿಂದಾಗಿ ದೇಹದಲ್ಲಿ ಶ್ರಮ ಹೆಚ್ಚಾಗಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ನಡಿಗೆ ನಿಮ್ಮ ಆರೋಗ್ಯಕ್ಕೆ ಉತ್ತಮ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಚಂಚಲತೆ, ಚಿಂತೆ ಅಥವಾ ಆತಂಕ ಹೆಚ್ಚಾಗಬಹುದು. ಆಧ್ಯಾತ್ಮಿಕ ಚಟುವಟಿಕೆ, ಜಪ ಹಾಗೂ ಸತ್ಸಂಗ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಪ್ರಾಮುಖ್ಯ ನಿರ್ಧಾರಗಳು, ಆರ್ಥಿಕ ಚರ್ಚೆಗಳು ಹಾಗೂ ಸಂಭಾಷಣೆಗಳಾಗಬಹುದು. ಪತ್ನಿ, ಪತಿ ಹಾಗೂ ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಆತ್ಮೀಯತೆ ಹೆಚ್ಚುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಪ್ತ ಸಂಭಾಷಣೆ ಹಾಗೂ ಸಹಕಾರದ ದಿನವಾಗಬಹುದು. ಪ್ರೀತಿಯಲ್ಲಿ ಇರುವವರು ಇಂದು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಸಂದರ್ಭ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆ ಅಥವಾ ವಿದೇಶಿ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಹಾಗೂ ಕುಟುಂಬದ ಒಗ್ಗಟ್ಟು ಇಂದು ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದಿನ ಸೋಮವಾರ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ವಿಷ್ಣು ಹಾಗೂ ಶಿವನ ಆರಾಧನೆ ಅತ್ಯಂತ ಶುಭಕರ. ಗಂಗಾಜಲ ಅಥವಾ ಹಾಲಿನಿಂದ ಶಿವಲಿಂಗಾಭಿಷೇಕ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ. ಹಾಲು, ಬಿಳಿ ಹಣ್ಣುಗಳು ಅಥವಾ ಅನ್ನದ ದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು, ಪಂಡಿತರ ಮಾತುಗಳನ್ನು ಕೇಳುವುದು ಮತ್ತು ಜ್ಞಾನಾರ್ಜನೆಗೆ ಪ್ರಯತ್ನಿಸುವುದು ಶುಭ ಫಲಕಾರಿಯಾಗಿದೆ.
ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧನು ರಾಶಿಯವರ ಗ್ರಹವಾದ ಗುರುನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಧೈರ್ಯ, ಬುದ್ಧಿ, ತತ್ವಜ್ಞಾನ ಹಾಗೂ ವಿಸ್ತಾರದ ಸಂಕೇತ. ಈ ಸಂಖ್ಯೆಯನ್ನು ಧೈರ್ಯದಿಂದ ಬಳಸಿ ಉತ್ತಮ ಫಲ ಪಡೆಯಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶಾಂತಿ, ನೆಮ್ಮದಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪೂಜೆ, ವ್ಯವಹಾರ, ಶಿಕ್ಷಣ ಅಥವಾ ಕುಟುಂಬ ನಿರ್ಧಾರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಮನಸ್ಸು ಸ್ಪಷ್ಟವಾಗಿದ್ದು ಶಕ್ತಿ ಮಟ್ಟ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತು, ತಾಳ್ಮೆ ಮತ್ತು ಜವಾಬ್ದಾರಿತ್ವದಿಂದ ದಿನವನ್ನು ನಡೆಸಿಕೊಳ್ಳುವ ಅಗತ್ಯವಿದೆ. ಸೋಮವಾರದ ಚಂದ್ರನ ಪ್ರಭಾವವು ನಿಮ್ಮ ಮನಸ್ಸಿನಲ್ಲಿ ಗಂಭೀರ ಚಿಂತನೆ, ಕುಟುಂಬದ ಕಡೆ ಹೆಚ್ಚಿನ ಗಮನ ಮತ್ತು ಕೆಲಸದಲ್ಲಿ ಶಿಸ್ತು ತರುವಂತಹ ಪರಿಸ್ಥಿತಿಯನ್ನು ರೂಪಿಸುತ್ತದೆ. ನಿಮ್ಮ ಶ್ರಮ ಮತ್ತು ಸ್ಥಿರತೆ ಇತರರ ಗಮನ ಸೆಳೆಯುತ್ತವೆ. ಆದರೆ ಅತಿಯಾದ ಒತ್ತಡ ಮತ್ತು ತಾಳ್ಮೆ ಕಳೆದುಕೊಳ್ಳುವುದರಿಂದ ಸ್ವಲ್ಪ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ. ಇವತ್ತು ನೀವು ಕೈಗೆತ್ತಿಕೊಳ್ಳುವ ಕಾರ್ಯಗಳು ನಿಧಾನವಾಗಿ ಯಶಸ್ಸಿನತ್ತ ಸಾಗುತ್ತವೆ. ತಾಳ್ಮೆ, ಸಮರ್ಪಣೆ ಹಾಗೂ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಉತ್ತಮ ಫಲ ದೊರೆಯುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಲೆಕ್ಕಪತ್ರಗಳನ್ನು ಸರಿಪಡಿಸಲು ಮತ್ತು ಮನೆಗೆ ಸಂಬಂಧಿಸಿದ ಕಾರ್ಯಗಳನ್ನು ಮುಗಿಸಲು ಇದು ಸೂಕ್ತ ದಿನ. ಚಂದ್ರನ ಪ್ರಭಾವದಿಂದ ಹಿರಿಯರೊಂದಿಗೆ ಸಂವಾದಗಳು, ಕುಟುಂಬ ಚರ್ಚೆಗಳು ಹಾಗೂ ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಶ್ರದ್ಧೆ, ಕಟ್ಟುನಿಟ್ಟಾದ ನಡೆ ಹಾಗೂ ಸಮಯ ಪಾಲನೆ ಮುಖ್ಯ. ಅಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು, ಆದರೆ ನೀವು ತೋರಿಸುವ ಶಿಸ್ತು ಮತ್ತು ತಾಳ್ಮೆಯಿಂದ ಅದನ್ನು ಯಶಸ್ವಿಯಾಗಿ ಎದುರಿಸಬಲ್ಲಿರಿ. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಅಧಿಕಾರ ಸಿಗಬಹುದು. ಸರ್ಕಾರಿ ಕೆಲಸ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಮಹತ್ವದ ನಿರ್ಧಾರಗಳ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಅವಕಾಶ ದೊರೆಯಬಹುದು, ಆದರೆ ಸ್ಪರ್ಧೆ ತೀವ್ರವಾಗಿರುತ್ತದೆ. ತಂತ್ರಜ್ಞಾನ, ವಿವರಗಳ ಮೇಲೆ ಗಮನ ಹಾಗೂ ಜವಾಬ್ದಾರಿತ್ವದಿಂದ ಮುನ್ನಡೆಯಬೇಕು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು, ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವುದು ಹಾಗೂ ಹೊಸ ಪಾಲುದಾರಿಕೆಗಳ ಬಗ್ಗೆ ಯೋಚಿಸುವುದು ಸೂಕ್ತ. ವ್ಯವಹಾರದಲ್ಲಿ ತಾಳ್ಮೆಯೊಂದಿಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಒತ್ತಡ ಎದುರಾಗಬಹುದು. ಮನೆ, ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಅಗತ್ಯ. ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಸ್ಥಿರತೆ ದೊರೆಯುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಇವತ್ತು ಹೊಸ ಹೂಡಿಕೆಗಳನ್ನು ಮಾಡುವುದು ಸೂಕ್ತವಲ್ಲ. ಸಾಲ ಅಥವಾ ಕ್ರೆಡಿಟ್ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಕುಟುಂಬ ಹಿರಿಯರಿಂದ ಅಥವಾ ಅನುಭವಿಗಳಿಂದ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ಶುಭ. ಕೃಷಿ, ಭೂಮಿ ಅಥವಾ ಆಸ್ತಿಪಾಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಿ. ವ್ಯಾಪಾರಿಗಳಿಗೆ ಇಂದು ಸ್ಥಳೀಯ ವ್ಯಾಪಾರದಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶ್ರಮ ಹೆಚ್ಚಾಗಬಹುದು. ಬೆನ್ನು ನೋವು, ಸಂಧಿ ನೋವು ಅಥವಾ ತಲೆನೋವು ಸಮಸ್ಯೆಯಾಗಬಹುದು. ನಿಯಮಿತ ಆಹಾರ, ಸರಿಯಾದ ನಿದ್ರೆ ಹಾಗೂ ನೀರಿನ ಸೇವನೆ ಮುಖ್ಯ. ಮನಸ್ಸಿನಲ್ಲಿ ಸ್ವಲ್ಪ ಆತಂಕ, ಚಿಂತೆ ಅಥವಾ ನಿರಾಶೆ ಉಂಟಾಗಬಹುದು. ಚಂದ್ರನ ಪ್ರಭಾವದಿಂದ ಮನಸ್ಸು ಗಾಢ ಚಿಂತನೆಗೆ ಒಳಗಾಗುವ ಸಾಧ್ಯತೆ ಇದೆ. ಆದ್ದರಿಂದ ಧ್ಯಾನ, ಪ್ರಾರ್ಥನೆ ಹಾಗೂ ಯೋಗಾಭ್ಯಾಸವು ಅತ್ಯಂತ ಅವಶ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಶಕ್ತಿಯ ಪುನರ್ಸ್ಥಾಪನೆಗಾಗಿ ಹಗುರವಾದ ಆಹಾರ ಸೇವನೆ, ಎಣ್ಣೆ ಮಸಾಜ್ ಹಾಗೂ ಹಸಿರು ತರಕಾರಿಗಳನ್ನು ಸೇವಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತ ಸ್ವಭಾವ ಮತ್ತು ಗೌರವಪೂರ್ಣ ನಡೆ ಅಗತ್ಯ. ಪತ್ನಿ, ಪತಿ, ಮಕ್ಕಳು ಅಥವಾ ಹಿರಿಯರೊಂದಿಗೆ ಚರ್ಚೆಗಳು ಗಂಭೀರ ವಿಷಯಗಳ ಬಗ್ಗೆ ನಡೆಯಬಹುದು. ತಾಳ್ಮೆಯಿಂದ ಮಾತು ಆಡಿದರೆ ಎಲ್ಲ ಸಮಸ್ಯೆಗಳು ಸರಾಗವಾಗಿ ಪರಿಹಾರವಾಗುತ್ತವೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಸಮಾಲೋಚನೆ, ನಿರ್ಧಾರಗಳು ಹಾಗೂ ಸಹಕಾರದ ದಿನವಾಗಬಹುದು. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಅವಕಾಶ ಪಡೆಯುತ್ತಾರೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಕುಟುಂಬಕ್ಕೆ ಸಮಯ ಕೊಡುವುದು ಮತ್ತು ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ನಿಮಗೆ ಧನ್ಯತೆಯ ಅನುಭವ ನೀಡುತ್ತದೆ. ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶಿವಪಾರ್ವತಿಯ ಪೂಜೆಯನ್ನು ಮಾಡುವುದು, ಶ್ರದ್ಧೆಯಿಂದ ದೀಪ ಹಚ್ಚುವುದು ಹಾಗೂ ಅನ್ನದಾನ ಮಾಡುವುದು ಶುಭಕರ. ಓಂ ನಮಃ ಶಿವಾಯ.
ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿನ ಶಾಂತಿ ದೊರೆಯುತ್ತದೆ. ತಾಮ್ರ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಚಂದ್ರನಿಗೆ ಅರ್ಪಿಸುವುದರಿಂದ ಶಾಂತಿ ಹೆಚ್ಚುತ್ತದೆ. ಕಪ್ಪು ಬಟ್ಟೆ, ಎಳ್ಳಿನ ಎಣ್ಣೆ ಅಥವಾ ಆಹಾರವನ್ನು ದಾನ ಮಾಡಿದರೆ ಶನಿಗ್ರಹದ ಕಠಿಣತೆ ಕಡಿಮೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಶಿಸ್ತಿನ, ಪರಿಶ್ರಮದ ಮತ್ತು ಬಲವಾದ ಮನೋಬಲದ ಸಂಕೇತ. ಈ ಸಂಖ್ಯೆಯನ್ನು ಧೈರ್ಯದಿಂದ ಬಳಸಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ನೀಲಿ ಬಟ್ಟೆ ಧರಿಸುವುದು ಅಥವಾ ನೀಲಿ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಮನಸ್ಸು ಸ್ಪಷ್ಟವಾಗಿದ್ದು ಶಕ್ತಿ ಮಟ್ಟ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿವಂತಿಕೆ, ತಾರ್ಕಿಕ ಚಿಂತನೆ ಮತ್ತು ನೂತನ ಆಲೋಚನೆಗಳಿಂದ ದಿನವನ್ನು ಮುನ್ನಡೆಸುವರು. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಭಾವನಾತ್ಮಕತೆ ಹೆಚ್ಚಾದರೂ ನಿಮ್ಮ ಸ್ವಭಾವದ ದೃಢತೆ ಮತ್ತು ನಿಷ್ಠೆಯಿಂದ ಎಲ್ಲ ಕಾರ್ಯಗಳಲ್ಲಿ ಸಮತೋಲನ ತರುವಿರಿ. ಸಮಾಜಮುಖಿ ಕೆಲಸಗಳು, ಜನರೊಂದಿಗೆ ಸಂಪರ್ಕ ಬೆಳೆಸುವ ಪ್ರಯತ್ನಗಳು ಮತ್ತು ಸೃಜನಶೀಲ ಚಟುವಟಿಕೆಗಳಿಗೆ ಇದು ಉತ್ತಮ ದಿನ. ಇಂದು ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ಪ್ರಭಾವ ಬೀರುತ್ತವೆ. ಕೆಲವರಿಗೆ ತಮ್ಮ ಕಾರ್ಯದಲ್ಲಿ ಗುರುತಿಸಿಕೊಳ್ಳುವ ಸಂದರ್ಭ ಬರಬಹುದು. ಆತ್ಮವಿಶ್ವಾಸ ಹೆಚ್ಚಾದರೂ ಅತಿಯಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳಿತು. ಚಿಂತನ, ಯೋಜನೆ ಹಾಗೂ ಪರಿಶೀಲನೆ ಅಗತ್ಯವಿದೆ. ಹೊಸ ಸಂಪರ್ಕಗಳು, ಸಂಘಟನಾ ಚಟುವಟಿಕೆಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಆಕಾರ ನೀಡಲು ಇದು ಅನುಕೂಲಕರ ದಿನ. ಆದರೆ ಎಲ್ಲ ಅಂಶಗಳನ್ನು ಗಮನಿಸಿ ತಾಳ್ಮೆಯಿಂದ ನಡೆದುಕೊಂಡರೆ ಮಾತ್ರ ದೀರ್ಘಕಾಲೀನ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗಳು ಪ್ರಾಶಸ್ತ್ಯ ಪಡೆಯುತ್ತವೆ. ತಂಡದಲ್ಲಿ ನೀವು ನೀಡುವ ಸಲಹೆಗಳು ಇತರರಿಗೆ ಪ್ರೇರಣೆ ತರುವಂತಹವು. ಕೆಲವರಿಗೆ ಅಧಿಕೃತ ಸಭೆ, ಪ್ರಸ್ತುತಿಗಳು ಅಥವಾ ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ. ಅಧಿಕಾರಿಗಳ ಮೆಚ್ಚುಗೆ ದೊರೆಯುವ ದಿನವಾಗಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಉತ್ತಮ ಮಾಹಿತಿ ಅಥವಾ ಮಾರ್ಗದರ್ಶನ ಪಡೆಯುತ್ತಾರೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಉತ್ತಮ ಫಲಿತಾಂಶಗಳಿವೆ. ಸರ್ಕಾರಿ ಅಥವಾ ಖಾಸಗಿ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವವರಿಗೆ ಯಶಸ್ವಿ ದಿನ. ಉದ್ಯಮಿಗಳಿಗೆ ಇಂದು ಹೊಸ ಒಪ್ಪಂದಗಳು, ತಂತ್ರಜ್ಞಾನ ಉಪಯೋಗ ಅಥವಾ ವ್ಯಾಪಾರ ವಿಸ್ತರಣೆಯ ಚಿಂತನೆಗಳ ದಿನ. ಬಾಕಿ ಹಣ ವಾಪಸ್ ಪಡೆಯಲು, ಲೆಕ್ಕಪತ್ರಗಳನ್ನು ತಿದ್ದಿಕೊಳ್ಳಲು ಇದು ಉತ್ತಮ ಸಮಯ. ಪಾಲುದಾರಿಕೆಯಲ್ಲಿ ಜಾಣ್ಮೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಪ್ರಗತಿಯ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಆಸ್ತಿ, ವಾಹನ ಅಥವಾ ಬಂಗಾರದ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ. ಆದರೆ ಹೊಸ ಹೂಡಿಕೆ ಮಾಡುವಾಗ ಹಿರಿಯರ ಸಲಹೆ ಪಡೆದುಕೊಳ್ಳಿ. ಅನಿರೀಕ್ಷಿತ ಖರ್ಚುಗಳು ಮನೆ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯ ಸಂಬಂಧಿತವಾಗಿರಬಹುದು. ಆದ್ದರಿಂದ ಮಿತವ್ಯಯ ಪಾಲಿಸುವುದು ಶ್ರೇಷ್ಠ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಸ್ನೇಹಿತರೊಂದಿಗೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗ್ರತೆ ತಾಳಿರಿ. ಕುಟುಂಬ ಸದಸ್ಯರ ಸಹಕಾರದಿಂದ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು. ವ್ಯಾಪಾರದಲ್ಲಿ, ವಿಶೇಷವಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಲಾಭದ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಉತ್ತಮವಾಗಿದ್ದರೂ ಅತಿಯಾದ ಕೆಲಸದಿಂದ ದೈಹಿಕ ಶ್ರಮ ಹೆಚ್ಚಾಗಬಹುದು. ರಕ್ತದೊತ್ತಡ, ತಲೆನೋವು ಅಥವಾ ನಿದ್ರಾಹೀನತೆ ತೊಂದರೆ ನೀಡಬಹುದು. ಶೀತ ಜ್ವರ ಸಮಸ್ಯೆಗಳು ಕಾಣಿಸಬಹುದು. ಮನಸ್ಸಿನಲ್ಲಿ ಚಿಂತೆ, ಅಶಾಂತಿ ಹೆಚ್ಚಾಗಬಹುದು. ಇದನ್ನು ನಿಯಂತ್ರಿಸಲು ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗ ಅತ್ಯುತ್ತಮ. ಹಗುರವಾದ ಆಹಾರ, ಹಣ್ಣು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಸಹಾಯಕ. ಶರೀರದ ಶಕ್ತಿ ಕಾಪಾಡಿಕೊಳ್ಳಲು ನೀರನ್ನು ಹೆಚ್ಚು ಕುಡಿಯಿರಿ. ತೈಲ ಮಸಾಜ್ ಮತ್ತು ಹಾಲಿನ ಪದಾರ್ಥಗಳ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮಾನ್ಯವಾಗಿ ಶಾಂತಿ ಇರುತ್ತದೆ. ಕೆಲವರಿಗೆ ಕುಟುಂಬದವರೊಂದಿಗೆ ಹೊಸ ಯೋಜನೆಗಳು ಅಥವಾ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಗಳು ನಿಮಗೆ ದಾರಿ ತೋರಿಸುತ್ತವೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಸಹಕಾರದ ದಿನ. ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ, ಸಹಾನುಭೂತಿ ಹೆಚ್ಚುತ್ತದೆ. ಪ್ರೀತಿಯಲ್ಲಿ ಇರುವವರಿಗೆ ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ದಿನ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಕುಟುಂಬದಲ್ಲಿ ಚರ್ಚೆಗಳು ನಡೆಯಬಹುದು. ನಿಮ್ಮ ಮಾತುಗಳಲ್ಲಿ ಮಿತವಚನ, ಗೌರವ ಕಾಪಾಡಿದರೆ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ವಾಸಿಸುತ್ತದೆ. ವೀಕ್ಷಕರೇ, ನೀವು
ಇಂದಿನ ಸೋಮವಾರ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶಿವಪಾರ್ವತಿಗಳ ಪೂಜೆ, ಗಂಗಾಜಲ ಅಭಿಷೇಕ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶುಭಕರ. ಬಿಳಿ ಬಟ್ಟೆ, ಹಾಲು, ಅಕ್ಕಿ ಅಥವಾ ಬೆಲ್ಲದ ದಾನ ಮಾಡುವುದು ಉತ್ತಮ. ದೇವಾಲಯದಲ್ಲಿ ದೀಪ ಹಚ್ಚುವುದು, ಭಕ್ತಿ ಪಾರಾಯಣ ಮಾಡುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆತ್ಮಜ್ಞಾನ, ಆಳವಾದ ಚಿಂತನೆ ಮತ್ತು ತಾತ್ವಿಕ ಬುದ್ಧಿಯನ್ನು ಪ್ರತಿನಿಧಿಸುತ್ತದೆ. ಇಂದು ನಿಮ್ಮ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಶಕ್ತಿ ಮಾರ್ಗದರ್ಶಕ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸೃಜನಶೀಲತೆಯನ್ನು ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಸಸ್ಯಗಳನ್ನು ಪೂಜಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಹೊಸ ಕಾರ್ಯ ಆರಂಭಿಸುವುದು, ವ್ಯವಹಾರ, ಪೂಜೆ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿ. ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಚಿಂತನೆ ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲಾತ್ಮಕತೆ, ಕರುಣೆ ಮತ್ತು ಆಳವಾದ ಚಿಂತನೆಯ ಗುಣಗಳಿಂದ ದಿನವನ್ನು ಮುನ್ನಡೆಸುವಿರಿ. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಧ್ಯಾನ, ಕನಸು ಮತ್ತು ಭಾವನಾತ್ಮಕ ಸಂವೇದನೆಗಳು ಹೆಚ್ಚು ಪ್ರಾಬಲ್ಯ ಪಡೆಯುತ್ತವೆ. ಕೆಲವರಿಗೆ ಆಧ್ಯಾತ್ಮ, ಸೇವಾಭಾವ ಮತ್ತು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಪ್ರೇರಣೆ ಉಂಟಾಗುತ್ತದೆ. ನಿಮ್ಮ ಕಲ್ಪನೆ ಮತ್ತು ಚಾತುರ್ಯದಿಂದ ಇತರರಿಗೆ ಹೊಸ ದಾರಿಯನ್ನು ತೋರಿಸುವಿರಿ. ಆದರೂ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಚಂದ್ರನ ಅಲೆಮಾಲೆಯಿಂದ ಮನಸ್ಸಿನಲ್ಲಿ ದ್ವಂದ್ವಗಳು ಉಂಟಾದರೂ ಹಿರಿಯರ ಸಲಹೆ ಮತ್ತು ತಾಳ್ಮೆಯ ಮೂಲಕ ನೀವು ಸರಿಯಾದ ದಾರಿ ಹಿಡಿಯುವಿರಿ. ಹೊಸ ಕೆಲಸಗಳ ಬಗ್ಗೆ ಚಿಂತನೆ, ಹಳೆಯ ಕಾರ್ಯಗಳನ್ನು ಸರಿಪಡಿಸುವುದು ಮತ್ತು ಭವಿಷ್ಯದ ಕನಸುಗಳಿಗೆ ಯೋಜನೆ ರೂಪಿಸುವ ದಿನ ಇದು. ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ವಿಶ್ವಾಸವಿಟ್ಟು ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೆಚ್ಚು ಹೊಣೆಗಾರಿಕೆಗಳು ಎದುರಾಗಬಹುದು. ಕಲಾತ್ಮಕ, ಸಾಹಿತ್ಯ, ಸಂಗೀತ, ಉಪನ್ಯಾಸ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಯಶಸ್ಸಿನ ದಿನ. ನಿಮ್ಮ ಪರಿಶೀಲನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ಹಿರಿಯರು ಮೆಚ್ಚುವರು. ಸರ್ಕಾರಿ ಇಲಾಖೆಯವರೊಂದಿಗೆ ಮಾತುಕತೆ ನಡೆಸುವ ಅವಕಾಶ ಬರಬಹುದು. ಕೆಲಸದಲ್ಲಿ ಕೆಲವು ಅಡಚಣೆಗಳಿದ್ದರೂ ನಿಮ್ಮ ಧೈರ್ಯ ಮತ್ತು ಶಾಂತ ಸ್ವಭಾವದಿಂದ ಅವುಗಳನ್ನು ನಿವಾರಿಸಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಯನ್ನು ಆಲೋಚಿಸುವ ದಿನ. ಹಳೆಯ ಬಾಕಿ ಬಿಲ್ಲುಗಳು ಕೈಗೆ ಬರುವ ಸಾಧ್ಯತೆ ಇದೆ. ವಿದೇಶಿ ವ್ಯವಹಾರಗಳಲ್ಲಿ ಲಾಭದ ಸಂಕೇತವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಎಚ್ಚರಿಕೆಯ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬ, ಮನೆಗಳ ದುರಸ್ತಿ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ಖರ್ಚು ಸಾಧ್ಯ. ಆದ್ದರಿಂದ ಬಜೆಟ್ಗೆ ಮಿತಿ ಹಾಕುವುದು ಒಳಿತು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯಬಹುದು. ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ಕೈಗೊಳ್ಳಬೇಡಿ. ಬ್ಯಾಂಕ್ ಸಾಲ ಅಥವಾ ಬಾಕಿ ಹಣದ ವಿಷಯಗಳಲ್ಲಿ ಸಹನೆ ತಾಳುವುದು ಮುಖ್ಯ. ಆಧ್ಯಾತ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಕ್ಕೆ ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಹಣ ವೆಚ್ಚವಾಗಬಹುದು. ಇದು ಪುಣ್ಯಕರವಾದರೂ ಮಿತವ್ಯಯ ಪಾಲನೆ ಮಾಡುವುದು ಅತ್ಯಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಅಸ್ವಸ್ಥತೆ ಉಂಟಾಗಬಹುದು. ಜೀರ್ಣಕ್ರಿಯೆ, ಶೀತ ಜ್ವರ ಅಥವಾ ಮಾನಸಿಕ ಒತ್ತಡ ತೊಂದರೆ ಕೊಡಬಹುದು. ಶರೀರಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಬಿಸಿ ತಣ್ಣನೆಯ ಆಹಾರವನ್ನು ತಪ್ಪಿಸಿ. ಹೆಚ್ಚು ನೀರು ಕುಡಿಯಿರಿ. ಪ್ರಾಣಾಯಾಮ, ಧ್ಯಾನ ಹಾಗೂ ಯೋಗದಿಂದ ದೇಹ ಮನಸ್ಸಿಗೆ ಸಮತೋಲನ ತರುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಚಂಚಲತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಶಾಂತ ಮನಸ್ಸು ಬೆಳೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಹಾನುಭೂತಿ, ಪ್ರೀತಿ ಮತ್ತು ಒಗ್ಗಟ್ಟಿನ ವಾತಾವರಣ ಹೆಚ್ಚುತ್ತದೆ. ಪತಿ ಪತ್ನಿಯ ನಡುವೆ ಆತ್ಮೀಯ ಸಂಭಾಷಣೆ ನಡೆಯುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಸೂಕ್ತ ದಿನ. ಸಂಬಂಧಿಕರೊಂದಿಗೆ ದೂರವಿದ್ದವರು ಮತ್ತೆ ಸಂಪರ್ಕ ಸಾಧಿಸುವ ಅವಕಾಶ ದೊರೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ಧನ್ಯತೆ ತರುತ್ತದೆ. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ನಿಷ್ಠೆಯಿಂದ ಹಂಚಿಕೊಳ್ಳುವ ದಿನ. ಕುಟುಂಬದಲ್ಲಿ ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವ ಬೀರುವುದರಿಂದ ಮಿತವಚನ, ಸತ್ಯಸಂಧತೆ ಮತ್ತು ಶಾಂತ ಸ್ವಭಾವದಿಂದ ನಡೆದುಕೊಳ್ಳಿ. ವೀಕ್ಷಕರೇ, ನೀವು ಇಂದಿನ ಸೋಮವಾರದ ಚಂದ್ರ ಪ್ರಭಾವವನ್ನು ಶಮನಗೊಳಿಸಲು ಶಿವನ ಮತ್ತು ಪಾರ್ವತಿಯ ಆರಾಧನೆ ಮಾಡುವುದು ಅತ್ಯಂತ ಅಗತ್ಯ. ಬೆಳಿಗ್ಗೆ ಹಾಲು, ಅಕ್ಕಿ ಅಥವಾ ಬಿಳಿ ಹೂವನ್ನು ಶಿವನಿಗೆ ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡುತ್ತದೆ. ಬಡವರಿಗೆ ಅನ್ನದಾನ ಮಾಡುವುದು ಶುಭ ಫಲದಾಯಕ. ದೇವಾಲಯದಲ್ಲಿ ಬಿಳಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಚಂಚಲತೆ ನಿವಾರಣೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 7.
ಈ ಸಂಖ್ಯೆ ಆಧ್ಯಾತ್ಮಿಕತೆ, ಆಳವಾದ ಚಿಂತನೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮ ಅಂತರಾಳದ ಶಕ್ತಿಯನ್ನು ಉತ್ತೇಜಿಸಿ ಯಶಸ್ಸಿನ ದಾರಿಯನ್ನು ತೋರಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಸಮತೋಲನ ಮತ್ತು ಆತ್ಮಕ್ಕೆ ನೆಮ್ಮದಿ ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹಣ್ಣುಗಳನ್ನು ಸೇವಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು, ವ್ಯಾಪಾರ ನಿರ್ಧಾರಗಳು ಮತ್ತು ಕುಟುಂಬ ಚಟುವಟಿಕೆಗಳು ಯಶಸ್ಸು ತರುತ್ತವೆ. ಪೂಜೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಇದು ಅತ್ಯಂತ ಸೂಕ್ತ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.